ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಅಲ್ಲಪಟ್ಟಣ ಅನ್ನುವಂತಹ ಒಂದು ಹಳ್ಳಿನಲ್ಲಿದ್ದೀನಿ. ಸೊ ಇಲ್ಲಿ ARP ಚಂದ್ರು ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಹಳ್ಳಿಕಾರ್ ಹಾಗೂ ಹಳ್ಳಿಕಾರ್ ರೇಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಶೀಲ್ಡ್ಗಳಿದೆ. ಸೊ ಇಷ್ಟು ಪ್ರೈಸ್ಗಳನ್ನು ಇವರು ಹಳ್ಳಿಕಾರ್ ರೇಸ್ನಲ್ಲಿ ಗೆದ್ದಿರೋವಂಥದ್ದು. ಇವರಿಗೆ ಹಳ್ಳಿಕಾರ್ ರೇಸ್ ಮೇಲೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್, ಇವರು ಹಳ್ಳಿಕಾರ್ ಹೋರಿಗಳನ್ನು ಸಾಕೋದಕ್ಕೆ ಕಾರಣ ಏನು, ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಹಳ್ಳಿಕಾರ್ ರೇಸನ್ನು ಯಾಕೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ, ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಸೊ ನಮ್ಮ ಜೊತೆಗೆ ARP ಚಂದ್ರು ಅವರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಇಷ್ಟೊಂದು ಪ್ರೈಸ್ಗಳನ್ನು ನೋಡಿ ತುಂಬಾ ಖುಷಿ ಆಯಿತು. ರೇಸ್ನಲ್ಲಿ ಸಾಕಷ್ಟು ಪ್ರೈಸ್ಗಳನ್ನು ವಿನ್ ಮಾಡಿದ್ದೀರಾ. ಸೊ ಮೊದಲಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಕನ್ನಡ ಜನತೆಗೆ ಹಾಗೂ ನನ್ನ ಎಲ್ಲ ರೈತ ಬಾಂಧವರಿಗೆ ಹಾಗೂ ನನ್ನ ರೇಸಿನ ಸಹೋದರರಿಗೆ ಒಂದು ನಮಸ್ಕಾರ ಹೇಳ್ತಾ, ನನ್ನ ಹೆಸರು ARP ಚಂದ್ರು ಅಂತ. ನಮ್ಮದು ಹಾಸನ ಡಿಸ್ಟಿಕ್ಕು ಅರಕಲಗೂಡು ತಾಲೂಕು ಅಲ್ಲಪಟ್ಟಣ ಗ್ರಾಮ ಅಂತ. ಸೊ ARP ಫುಲ್ ಫಾರ್ಮ್ ಏನು ಸರ್? ARP ಫುಲ್ ಫಾರ್ಮ್ ಬಂದುಬಿಟ್ಟು ನಮ್ಮ ಗ್ರಾಮದ ಹೆಸರು ಬಂದು ಅಲ್ಲಪಟ್ಟಣ ಅಂತ. ಆರ್ ಅಂದರೆ ನಮ್ಮ ತಂದೆ ಹೆಸರು ರಾಜೇಗೌಡ ಅಂತ. P ಅಂದರೆ ನಮ್ಮ ತಾಯಿ ಹೆಸರು ಪಾರ್ವತಮ್ಮ. ಸೊ ಇದನ್ನೇ ನಿಮ್ಮ ಒಂದು ಬ್ರ್ಯಾಂಡ್ ಆಗಿ ಇಟ್ಕೊಂಡಿದ್ದೀರಾ ARP ಅಂತ. ಸೊ ಎಲ್ಲ ಗ್ರಾಮದ ಹೆಸರು, ತಂದೆ ತಾಯಿ ಹೆಸರು ಬೇಕಾಗುತ್ತೆ, ಅದ್ರ ಆದ್ಮೇಲೆ ಮಿಕ್ಕಿದೆಲ್ಲ ಅಂದ್ಬಿಟ್ಟು ಮಾಡಿದ್ವಿ. ಸೊ ಈಗ ಎಲ್ಲ ರೇಸ್ನಲ್ಲೂ ಕೂಡ ARP ಚಂದ್ರು ಅಂತಂದ್ರೆ ಚಿರಪರಿಚಿತ ಅಂತ ಅನ್ಸುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಅಲ್ವಾ? ಗೊತ್ತಿರುತ್ತೆ. ಸರ್ ಮೊದಲಿಗೆ ನಿಮಗೆ ಹಳ್ಳಿಕಾರ್ ಮೇಲೆ ಆಗಿರ್ಬೋದು, ಈಗ ನಾಟಿ ಹಸುಗಳ ಮೇಲೆ ಹೋರಿಗಳ ಮೇಲೆ ಹಾಗೂ ಒಂದು ರೇಸ್ ಮೇಲೆ ಯಾಕೆ ಸರ್ ಇಷ್ಟೊಂದು ಇಂಟ್ರೆಸ್ಟು? ಮುಂಚೆಯಿಂದ ಇತ್ತು, ಚಿಕ್ಕ ವಯಸ್ಸಿಂದನೂ ಸಾಕಬೇಕು ಅನ್ನೋದು. ನಮ್ಮ ತಂದೆ ಕಾಲದಲ್ಲೆಲ್ಲ ಸಾಕಿದ್ರು. ಅದಾದಮೇಲೆ ನಾವು ಅನಿವಾರ್ಯ ಬೇರೆ ಕೆಲಸಗಳ ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು, ಹೋಗಿದ್ವಿ. ಅದಾದ್ಮೇಲೆ ಮತ್ತೆ ಒಂದು 2-3 ವರ್ಷದಿಂದ ರೇಸ್ನ ನೋಡ್ತಾ ರೇಸ್ ಹೋರಿ ಕಟ್ಟಬೇಕು ಅನ್ನೋದು ಒಂದು ಆಸೆ ಬಂತು. ಅದೇ ಥರ ಶೋಕಿ ಹೋರಿನು, ಇನ್ನು ಶೋಕಿ ಹೋರಿ ಪ್ಲಾನ್ ಮಾಡ್ತಾ ಇದ್ವಿ, ತಂದಿಲ್ಲ. ರೇಸ್ ಹೋರಿಗಳು ಮಾತ್ರ ಇದೆ ನಮ್ಮ ಹತ್ರ. ಒಂದು 8 ಹೋರಿಗಳು ಸಾಕಿದೀವಿ. ಈಗ ಪ್ರೆಸೆಂಟ್ಲಿ 8 ಇದೆ. ಮುಂಚೆ ಒಂದು 5 ಸೇಲ್ ಮಾಡಿದೀವಿ, ಇವಾಗ 8 ಇದೆ ನಮ್ಮ ಹತ್ರ. ಓಕೆ. ಸೊ ಈಗ ನೀವು ಹಳ್ಳಿಕಾರ್ ರೇಸ್ಗಳನ್ನ ಆಡ್ಸೋದು ಬಿಟ್ಟು ಬೇರೆ ಏನ್ ಮಾಡ್ತಿದ್ದೀರಾ ಸರ್? ಹಳ್ಳಿಕಾರ್ ರೇಸ್ ಜೊತೆ ನಿಮ್ಮ ಬಿಸ್ನೆಸ್ಗಳಿದೆ ಬಿಸ್ನೆಸ್ ಜೊತೆಗೆ ಹಳ್ಳಿಕಾರ್ದು ರೇಸ್ ಆಡ್ತಾ ಇದ್ವಿ. ಹಳ್ಳಿಕಾರ್ ಜೊತೆಗೆ ಇವತ್ತಿನ ಇದರಲ್ಲಿ ಒಂದು ಗೂಳಿ ಬೇಕು, ಅದ್ರ ಜೊತೆಗೆ ಒಂದು ಪೇರ್ ಮಾಡೋದಕ್ಕೆ ಒಂದು ಗೂಳಿ ಬೇಕು ಅಂತಾರೆ, ಇಲ್ಲಾಂದ್ರೆ ಒಂದು ಕಿಲ್ಲಾರಿ ಚಾನ್ಸ್ ಕೊಡ್ತಾರೆ. ಹಾಗಾಗಿ ನಮ್ಮ ಹತ್ರನೇ ಜೊತೆ ಇರ್ಲಿ ಅಂದ್ಬಿಟ್ಟು ಕಿಲ್ಲಾರಿ ಜಾತಿ ಒಂದು ಸಾಕಿದೀವಿ. ಅದೇ ತರ ಒಂದು ಗೂಳಿನೂ ಸಾಕಿದೀವಿ. ಸೊ ಒಟ್ಟೀಗ ನಿಮ್ಮ ಹತ್ರ ಹಳ್ಳಿಕಾರ್ ಒಟ್ಟಿಗೆ ನಿಮ್ಮ ಹತ್ರ ರೇಸ್ ಎತ್ತುಗಳು ಎಷ್ಟಿದೆ ಸರ್? ರೇಸ್ ಎತ್ತುಗಳು ಇವತ್ತಿಗೆ ಪ್ರೆಸೆಂಟ್ಗೆ ಒಂದು 8 ಎತ್ತಿದೆ. ಅದರಲ್ಲಿ ಹಾಲಲ್ಲೂ ರೇಸ್ ಅಂತ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ, ಅದಕ್ಕೂ ಒಂದು ಎತ್ತಿದೆ. ಅದ್ ಬಿಟ್ರೆ 4 ಕಲ್ಲಿಂದ ಒಂದಿದೆ, 6 ಅಲ್ಲಿಂದ ಗೂಳಿ ಇದೆ. ಬಿಟ್ರೆ ದೊಡ್ಡ ಎತ್ತುಗಳು ಅಂತ ಇವು 4 ಇಟ್ಕೊಂಡಿದೀವಿ. 4 ದೊಡ್ಡ ಎತ್ತುಗಳಿವೆ. 3 ಹಳ್ಳಿಕಾರ್ ಇದೆ, 1 ಕಿಲ್ಲಾರಿ ಇದೆ ನಮ್ಮ ಹತ್ರ. ಓಕೆ. ಸೊ ಹಳ್ಳಿಕಾರ್, ಕಿಲಾರಿ ಹೀಗೆ ಎಲ್ಲ ರೀತಿಯಾದಂತಹ ಒಂದು ರೇಸ್ ಎತ್ತುಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಶೋಕಿ ಎತ್ತುಗಳನ್ನು ಕೂಡ ಸಾಕುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಸೊ ಇನ್ನೇನು ಶೋಕಿ ಎತ್ತುಗಳನ್ನು ಕೂಡ ತರುವಂತಹ ಒಂದು ಪ್ಲಾನ್ ಇದೆ ಅಂತ ಇದೀವಿ. ಸೆಟ್ ಆಗಿಲ್ಲ, ಯಾವ್ದಾದ್ರು 4 ಕಲ್ಲಲ್ಲಿ ಇದ್ರೆ ಒಳ್ಳೇದು ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ. ಯಾವ್ದು ನಮ್ಗೆ ಸೆಟ್ ಆಗಂತದ್ ಸಿಕ್ಕಿಲ್ಲ, ಹುಡುಕ್ತಾ ಇದೀವಿ. ಸೊ ಈಗ ಹಳ್ಳಿಕಾರನು ಸಾಕ್ಬೇಕು ಅನ್ನೋಂತ ಒಂದು ಇಂಟ್ರೆಸ್ಟ್ ಇದೆ. ಈಗ ಆಲ್ರೆಡಿ ನಮ್ಮ ಹತ್ರ ಹಳ್ಳಿಕಾರ ಇದೆ, ರೇಸ್ ಎತ್ತುಗಳಿದೆ. ಹೌದು, ಶೋಕಿ ಎತ್ತಿನ ತರನೇ ಇದಾವೆ. ಆದ್ರೂ ನಾವು ಇದಕ್ಕಿಂತ ಚೆನ್ನಾಗಿರೋ ಜಾತ್ರೆಗೆ ಅಂದ್ಬಿಟ್ಟೆ ಸಾಕ್ಬೇಕಂತ ಪ್ಲಾನ್ ಮಾಡಿ. ಓಕೆ. ಈ ಕಡೆಗೆ ಅಂದ್ರೆ ಯಾವ ಜಾತ್ರೆ ನಡೆಯುತ್ತೆ ಸರ್? ನಮ್ಮ ಕಡೆ ಇಲ್ಲಿ ಇದ್ರ ಜಾತ್ರೆ, ಹಾಸನ ಜಾತ್ರೆ ನಡೆಯುತ್ತೆ, ಚುಂಚನಕಟ್ಟೆ ಜಾತ್ರೆ ನಡೆಯುತ್ತೆ. ಇವೆಲ್ಲ ಹೋಗಿದ್ವಿ ಲಾಸ್ಟ್ ಟೈಮ್ ಚುಂಚನಕಟ್ಟೆ ಜಾತ್ರೆಗೆ ಹೋದ್ವಿ, ಅಲ್ಲಿ ಯಾವ ನಮಗೆ ಸೆಟ್ ಆಗಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಂದು ಸಾಕ್ಬೇಕು ಅಂತ ಇದ್ವಿ. ಓಕೆ. ಸೊ ARP ಅಂತಂದ್ರೆ ಈಗ ಒಂದು ಬ್ರ್ಯಾಂಡ್ ಅನ್ನ ಸೆಟ್ ಮಾಡಿದೆ. ರೇಸ್ನಲ್ಲೆಲ್ಲ ಹೋಗಿದ ಕಡೆಗೆಲ್ಲ ಒಂದು ಪ್ರೈಸ್ ನ ತಗೊಂಡ್ ಬಂದಿದೆ. ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಸಾಕಷ್ಟು ಶೀಲ್ಡ್ಗಳಿದೆ. ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ. ಏನನ್ಸುತ್ತೆ ಸರ್ ನಿಮ್ಗೆ? ಈಗ ಅಲ್ಲಿ ರೇಸ್ನ ನೀವು ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯ್ತು ಸರ್? ನಾವು ಆಲ್ಮೋಸ್ಟ್ 2 ವರ್ಷದ ಮೇಲೆ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿ 2 ವರ್ಷದ ಮೇಲೆ ಆಗ್ತಾ ಇದೆ. ಇದಕ್ಕೂ ಮುಂಚೆ ಬೇರೆ ಎತ್ತುಗಳು ತಂದಿದ್ವಿ, ಅಂತ ಏನು ಸಕ್ಸಸ್ ಆಗಿರ್ಲಿಲ್ಲ. ಒಂದು ಎತ್ತಿತ್ತು, ಅದರಲ್ಲಿ ಒಂದು ಪ್ರೈಸ್ ಮಾಡಿದ್ವಿ, 4th ಪ್ರೈಸು. ಇಲ್ಲೇ ನಮ್ಮ ಪಕ್ಕದೂರಲ್ಲಿ ನಡೆಯುತ್ತೆ. ಅದಾದ್ಮೇಲೆ ನಾವು ಮಹಾರಾಷ್ಟ್ರದಿಂದ ಎತ್ತು ತಂದಿದೀವಿ, ಜಲ್ವಾ ಅಂದ್ಬಿಟ್ಟು. ಅದಾದ್ಮೇಲೆ ನಮ್ಗೆ ಒಳ್ಳೆ ಎಲ್ಲಾ ಕಡೆ ಹೋದ ಕಡೆ ಪ್ರೈಸ್ ಮಾಡ್ಕೊಟ್ಟಿದೆ. ಬೇರೆ ಎತ್ತುಗಳಿಗೆ ಆಗ್ತಾ ಇದ್ವಿ, ನಮ್ಮವೇ ಜೊತೆ ಇರ್ಲಿ ಅಂದ್ಬಿಟ್ಟು ಮತ್ತೆ ಹೋಗಿ ಕಾಕ ಅಂತ ಒಂದು ಎತ್ತು ತಂದ್ವಿ. ಅದು ಚೆನ್ನಾಗಿ ಓಡ್ತಾ ಇದೆ. ಅದು ಬಿಟ್ರೆ ಮುನ್ನ ಅಂತ ಒಂದು ಎತ್ತಿದೆ, ಎಲ್ಲಕ್ಕೂ ಒಂದೊಂದು ಹೆಸರಿಟ್ಟಿದೀವಿ. ಕರೆಯೋದಕ್ಕೆ ಇದು ಒಂದು ಮತ್ತೆ ತಂದಿದೀವಿ. ಇದಕ್ಕೊಂದು ಕಾಲ ಅಂತ ಹೆಸರಿಟ್ಟಿದೀವಿ. ಮಾಣಿಕ್ಯ ಅಂತ ನಮ್ಮ ಹತ್ರ ಇನ್ನೊಂದು ಗೂಳಿನೂ ಇದೆ. ಹಸು ರೇಸ್ನು ಆಡ್ತೀವಿ.
ಅದರಲ್ಲಿ ನಾವು ಈ ರೇಸ್ ಅಂತ ಬಂದಾಗ ಒಂದು 3-4 ವೆರೈಟಿ ಬರುತ್ತೆ. ಹಸುಗಳದು ಅಂತಾನೆ ಬರುತ್ತೆ, ಹೆಣ್ಣಸುಗಳದು. ಆ ರೇಸ್ನು ಆಡ್ತಾ ಇದೀವಿ. ಸೊ ಖಂಡಿತ ಎಲ್ಲ ಓರಿಗಳನ್ನು ಕೂಡ ಸಪ್ರೇಟ್ ಆಗಿ ನಿಮಗೆ ತೋರಿಸಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ಸರ್, ಈಗ ಹಳ್ಳಿಕಾರ್ ರೇಸ್ ಬಗ್ಗೆ ಹೇಳಿದ್ರಿ ನೀವು, ತುಂಬಾ ಇಂಟ್ರೆಸ್ಟ್ ಇದೆ, ಈಗ 2 ವರ್ಷದಿಂದ ಆಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ 2 ವರ್ಷದಲ್ಲಿ ಇಷ್ಟೊಂದೆಲ್ಲ ಪ್ರೈಸ್ಗಳನ್ನ ವಿನ್ ಮಾಡಿದೀರಾ, ಖುಷಿ ಕೊಟ್ಟಿದ್ಯಾ? ತುಂಬಾ ಖುಷಿ ಕೊಟ್ಟಿದೆ ಮೇಡಮ್. ತುಂಬಾ ಕಷ್ಟ ಇದೆ ಇವತ್ತಿನ ಟ್ರೋಫಿ ಇಷ್ಟೆಲ್ಲ ಹೊಡೆದಿದೀವಿ ಅಂದ್ರೆ ಇದ್ರ ಹಿಂದ್ಗಡೆ ತುಂಬಾ ಶ್ರಮ ಇದೆ. ನಮ್ಮ ಶ್ರಮಕ್ಕೆ ಹೇಳಕ್ಕೆ ಆಗಲ್ಲ, ಅಷ್ಟು ಶ್ರಮ ಇದೆ. ಅಷ್ಟು ನಮ್ಮ ಜೊತೆ ಇರ್ತಕ್ಕಂಥ ಹುಡುಗರುಗಳದ್ದು ಎಫೆಕ್ಟ್ ಇದೆ. ಎಫೆಕ್ಟ್ ಇರೋದ್ರಿಂದಾನೇ ಹೊಡೆಯಕ್ಕಾಗಿರೋದು, ಗೆದ್ದಿರೋದು. ಎಷ್ಟೋ ಜನ ಇನ್ನೂ ಗೆಲ್ಲಕ್ಕಾಗಿಲ್ಲ ಅಂತ ಇದಾರೆ. ಬಟ್ ನಾವ್ ಇಷ್ಟೊಂದು ಗೆದ್ದಿದೀವಿ ಅಂದ್ರೆ ಇದಕ್ಕೆ ಅಂದ್ಬಿಟ್ಟು ತುಂಬಾ ಎಫೆಕ್ಟ್ ಹಾಕಿದೀವಿ. 100 ಅಲ್ಲಿ 90% ಇದಕ್ಕೇನೆ ಟೈಮ್ ಕೊಟ್ಟಿದೀವಿ ನಾವು. ಹಂಗಾಗಿ ನಾವು ಈ ತರ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಹೊರತು ಸುಮ್ಮನೆ ಎಲ್ಲೋ ಮೇಯಿಸ್ಕ ಬಂದ್ಬಿಟ್ಟು ಎಲ್ಲೋ ಕಟ್ಟಾಕ್ಬಿಟ್ಟು ಹೊಡಿತೀವಿ ಅಂದ್ರೆ ಹೊಡಿಯಕ್ಕಾಗಲ್ಲ. ತುಂಬಾ ಅಂದ್ರೆ ತುಂಬಾ ಇದ್ರ ಹಿಂದೆ ಶ್ರಮ ಇದೆ. ನಮ್ಗೆ ಶ್ರಮ ಇರೋದಕ್ಕೆ ಇಷ್ಟು 2 ವರ್ಷದಲ್ಲಿ ಇಷ್ಟು ಟ್ರೋಫಿ ಹೊಡಿಯಕ್ಕೆ ಸಾಧ್ಯ ಆಗಿದೆ. ಯಾವುದೇ ಒಂದು ಕೆಲಸ ಆದ್ರೂ ಅಷ್ಟೇ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದು, ಶ್ರದ್ಧೆ ಇದ್ದು, ಶ್ರಮ ಹಾಕಿದ್ರೆ ಮಾತ್ರನೇ ಅದು ಸಕ್ಸಸ್ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ. ಯಾವುದೇ ವರ್ಕ್ ಆಗಿರ್ಬೋದು, ಎನಿ ವರ್ಕ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅದ್ರ ಮೇಲೆ ತುಂಬಾ ಎಫರ್ಟ್ ಇರಬೇಕು. ಅದೇ ತರ ನಾವು 90% ಎಫರ್ಟ್ ಹಾಕಿದೀವಿ, ಸಕ್ಸಸ್ ಆಗಿದೆ. ಸೊ ಇಷ್ಟೊಂದೆಲ್ಲ ಶೀಲ್ಗಳನ್ನ ಗೆದ್ದಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀರಾ? ಸರ್, ಈಗ ರೇಸ್ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆಯುತ್ತೆ. ಒಂದು ಸಮೂಹ ಏನು ಅಂತಂದರೆ ಪರವಾಗಿ ನಿಂತರೆ ಇನ್ನೊಂದು ಸಮೂಹ ವಿರೋಧವಾಗಿ ನಿಲ್ತಾರೆ. ಸೊ ಹಾಗಾಗಿ ನಾನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ 2 ರೀತಿಯಾದಂತಹ ಕ್ವಶನ್ಸನ್ನು ಕೇಳ್ತೀನಿ. ಖಂಡಿತವಾಗ್ಲೂ. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ 2 ರೀತಿಯಾದಂತಹ ಕ್ವಶನ್ಸನ್ನು ನಾನು ನಿಮ್ಮನ್ನು ಕೇಳ್ತೀನಿ. ಸೊ 2 ವರ್ಷದಲ್ಲಿ ಸಾಕಷ್ಟು ಅನುಭವ ನಿಮಗೆ ಈ ಒಂದು ರೇಸ್ ಫೀಲ್ಡ್ನಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮಿಂದ ಸಾಕಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈಗ ಒಂದು ಸಮೂಹ ಏನು ಅಂತಂದರೆ ಈಗ ಪರವಾಗಿ ನಿಂತ ಇನ್ನೊಂದು ಸಮೂಹ ವಿರೋಧವಾಗಿ ನಿಲ್ತಾರೆ. ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ರೇಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರೊಟ್ಟಿಗೆ? ರೇಸ್ ಬಂದ್ಬಿಟ್ಟು ತುಂಬಾ ಎಫೆಕ್ಟ್, ಪರ ವಿರೋಧ ಅನ್ನೋದಕ್ಕಿಂತ ಇವತ್ತು ಎತ್ತು ಕಟ್ಟಿರೋರು ಯಾರೂ ಬಂದ್ಬಿಟ್ಟು ನನ್ನೆತ್ತ ಮೇಲು ನಿನ್ನೆತ್ತ ಮೇಲು ಅಂತ ಯಾರೂ ಮಾತಾಡಲ್ಲ. ಈ ಸೈಡ್ ಹುಡುಗರುಗಳು ಯಾರೋ ಬಂದ್ಬಿಟ್ಟು ಮಾತಾಡ್ತಾರೆ. ಅದರಿಂದ ತುಂಬಾ ಚರ್ಚೆಗಳಾಗತ್ತೆ. ಅವ್ರು ಇವತ್ತು ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ಎತ್ತನ್ನ ಪೋಷಣೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಅಂಥದ್ರಲ್ಲಿ ಇದಾಗುತ್ತೆ ಹೊರತು ಚರ್ಚೆಗಳು ನಡೆಯುತ್ತೆ. ಬಿಟ್ರೆ ಎತ್ತು ಸಾಕಿರೋ ಅಂತವ್ರಾಗ್ಲಿ ಅದನ್ನ ಓಡಿಸೋ ಅಂತವ್ರಾಗ್ಲಿ ಆ ಇದ್ರಲ್ಲಿ ಯಾವುದೇ ಸಮಸ್ಯೆ ಬರಲ್ಲ. ಯಾರೋ ಒಬ್ಬ ಅನ್ವನ್ ಪರ್ಸನ್, ಅವ್ನು ಯಾರು ಅಂತಾನೆ ಗೊತ್ತಿರಲ್ಲ, ಸುಮ್ನೆ ಒಂದು ಕಮೆಂಟ್ ಹಾಕ್ತಾನೆ, ಯಾವ್ದೋ ಒಂದು ಎತ್ತಿಂದ ಒಂದು ವಿಡಿಯೋ ಹಾಕ್ತಾನೆ, ಆ ಇದ್ರಲ್ಲಿ ಚರ್ಚೆ ಬರುತ್ತೆ. ಬಿಟ್ರೆ ಬೇರೆ ಇನ್ ಯಾವುದೇ ತರದ್ದು ಚರ್ಚೆ ಇರೋದಿಲ್ಲ. ಸೊ ಈಗ ನೀವು 2 ವರ್ಷದಿಂದ ಒಂದು ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಏನಾದ್ರೂ ಸಮಸ್ಯೆಗಳಾಗಿದ್ಯಾ ನಿಮ್ಗೆ ಈ ಒಂದು 2 ವರ್ಷದಲ್ಲಿ? ತುಂಬಾ ಸಮಸ್ಯೆ ಆಗುತ್ತೆ ಮೇಡಮ್. ಏನು ಇಲ್ಲಿ ಹೋಗಿರ್ತೀವಿ ಎಲ್ಲ ಒಂದ್ ಕಡೆ ರೇಸ್ಗೆ, ಮಳೆ ಬಂದ್ಬಿಡುತ್ತೆ. ಮಳೆ ಬಂತು ಅಂದ್ರೆ ರೇಸ್ ನಿಲ್ಲಿಸ್ತಾರೆ. ಅಲ್ಲಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹುಡುಗರು ಹೋಗಿರ್ತಾರೆ, ಇಲ್ಲ ಒಂದೊಂದ್ ಕಡೆ ನಡೆಸ್ತೀವಿ, ಬೆಳಗ್ಗೆ ನಡೆಸ್ತೀವಿ ಅಂತ. ನಮ್ದು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟ್ ರೇಸ್ ನಾವು ಪಾರ್ಟಿಸಿಪೇಟ್ ಮಾಡಿದಾಗ 4 ಕಲ್ಲಿನ ರೇಸ್ಗೆ ಹೋಗ್ತೀವಿ. ಅಲ್ಲಿ ರೇಸ್ಗೆ ಹೋದಾಗ ರೇಸ್ ಸ್ಟಾರ್ಟ್ ಆಗುತ್ತೆ, ಮಳೆ ಇಲ್ಲ ಏನಿಲ್ಲ, ಒಂದೇ ರೌಂಡಿಗೆ ನಿಲ್ಲಿಸ್ಬಿಡ್ತಾರೆ. ಒಂದೇ ರೌಂಡ್ ಮಾಡ್ಬಿಟ್ಟು ನಿಲ್ಲಿಸ್ತಾರೆ, ಮತ್ತೆ ಮಾರನೇ ಕಟ್ಟಿಸ್ತೀವಿ. ಅಲ್ಲಿ ಉಳ್ಕೊಳಕ್ ಜಾಗ ಇಲ್ಲ, ಏನಿಲ್ಲ ಅಲ್ಲಿ. ಅಂತ ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾವ್ದೋ ಒಂದು ಕಾಡು ಅಂತ ಗೊತ್ತಿರಲ್ಲ, ಅದು ಮಶಾಣ ಅಂತ ಗೊತ್ತಿರಲ್ಲ, ಅಲ್ಲೇ ಮಲಗಬೇಕಾಗತ್ತೆ. ಅದೆಲ್ಲ ತುಂಬಾ ತೊಂದರೆಗಳಾಗುತ್ತೆ. ಅದೆಲ್ಲ ತುಂಬಾ ತೊಂದರೆ ಇದೆ. ಅಂತ ಟೈಮಲ್ಲಿ ಎತ್ತು ಅಂದಾಗ ಜನಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಹಳ್ಳಿ ಜನಗಳಿದಾರಲ್ಲ, ಎತ್ತು ಅಂದಾಗ ನಮ್ಗೆ ಅಲ್ಲಿ ಆ ತರ ಅನುಭವ ಆದಾಗ ಯಾವ್ದೋ ಒಂದು ಪಕ್ಕದೂರವ್ರು, ಅವ್ರಿಗೆ ಮಲಗಕ್ ಜಾಗ ಇಲ್ಲ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಮಲಗಿಸಿ ಅವ್ರ ಮನೆ ಎತ್ತನ್ನ ಆಚೆ ಕಟ್ಟಿ ನಮ್ಮ ಎತ್ತಿಗೆ ಜಾಗ ಕೊಟ್ಟು ಆ ತರ ಎಲ್ಲ ತುಂಬಾ ಎತ್ತಿಗೆ ಅಂದ್ರೆ ತುಂಬಾ ಪ್ರೀತಿ ತೋರಿಸ್ತಾರೆ. ಹಳ್ಳಿಯವರು ಎಲ್ಲರೂ ಪ್ರೀತಿ ತೋರಿಸ್ತಾರೆ. ಅದೆಲ್ಲ ಒಳ್ಳೆ ಅಂದ್ರೆ ಆ ರೇಸ್ ಬಗ್ಗೆ ಅಲ್ಲ, ರೇಸ್ ಬಗ್ಗೆ ಅಸಮಾಧಾನ ಆಯ್ತು, ಬಟ್ ಅಲ್ಲಿ ಜನ ಮಾಡಿದ್ರ ಬಗ್ಗೆ ಖುಷಿ ಆಯ್ತು. ಈಗ ಜಾಕಿಗಳು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಅಂತಾನೆ ಪರ್ಮನೆಂಟ್ ಆಗಿರಲ್ಲ. ಅಲ್ಲಿ ಆ ಸಿಚುವೇಶನ್ಗೆ ಯಾರು ಇರ್ತಾರೆ, ಯಾರು ಹೊಡಿತಾ ಇರ್ತಾರೆ ಅವ್ರ ಕೈಲಿ ಹೊಡಿಸ್ತೀವಿ. ತುಂಬಾ ಜನ ಜಾಕಿಗಳಿದ್ದಾರೆ, ಅವರು ಎಲ್ಲ ಒಳ್ಳೆ ಜಾಕಿಗಳೇ. ಎಲ್ಲರೂ ತುಂಬಾ ಚೆನ್ನಾಗಿ ಹೊಡ್ಕೊಡ್ತಾರೆ. ಕರೆದ ತಕ್ಷಣ ಬರ್ತಾರೆ. ಒಂದು ಎತ್ತು ಕಟ್ಟೋದಕ್ಕೆ, ಒಂದು ಗಾಡಿ ಕಟ್ಟೋದಕ್ಕೆ ಮಿನಿಮಮ್ 10 ರಿಂದ 12 ಜನ ಬೇಕಾಗುತ್ತೆ. ಗಾಡಿ ಓಡಿಸೋರಿಂದ, ಎತ್ತಿಡಿಯೋರಿಂದ ಅಷ್ಟು ಜನ ನೀವೇ ಕರ್ಕೊಂಡು ಹೋಗ್ಬೇಕಾಗತ್ತಾ? ಇಲ್ಲ, ಅಲ್ಲಲ್ಲೇ ಸಿಗ್ತಾರೆ ಎಲ್ಲಾರು. ಇವತ್ತಿನ ಏನ್ ರೇಸ್ ಅಲ್ಲಿ ಇದಾರೆ ಎಲ್ಲ ಒಳ್ಳೆ ಹುಡುಗರುಗಳು, ಸಪೋರ್ಟಿಂಗ್ ನಿಮ್ದು ನಮ್ದು ಅಂತ ಬರ್ತಾರೆ. ಯಾಕೆಂದ್ರೆ ಬೇರೆಯವರು ಎತ್ ಕಟ್ಟಿರ್ತಾರೆ, ಎಲ್ರು ಗೆಲ್ಲೇಬೇಕು ಅಂತ ಬಂದಿರ್ತಾರೆ. ನಾವೆಲ್ಲರೂ ಒಂದೇನೆ. ಈಗ ಏನ್ ರೇಸ್ ಅಲ್ಲಿ ಇದಾರೆ ಎಲ್ರು ತುಂಬಾ ಕ್ಲೋಸ್ ಆಗಿರ್ತೀವಿ, ತುಂಬಾ ಫ್ರೆಂಡ್ಸ್ ಏನೆ. ಬಟ್ ನಾವ್ ಅವ್ರ ಎತ್ತು ನಮ್ಮ ಎತ್ತು ಆಪೋಸಿಟ್ ಬಿದ್ದಾಗ
ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೆ, ಬಟ್ ಎತ್ತಿನ ಮೇಲೆ ಕೆಪಾಸಿಟಿ ಗೆಲ್ಬೇಕು, ಇಲ್ಲ ನೀನ್ ಗೆಲ್ಬೇಕು ನಾನ್ ಗೆಲ್ಬೇಕು ಅನ್ನೋದು ಅದೊಂದು ಹಠ ಇದ್ದೇ ಇರುತ್ತೆ. ಆ ತರ ಇದ್ ಮಾಡ್ತೀವಿ. ಫುಲ್ ಸಪೋರ್ಟಿವ್ ಇರುತ್ತೆ. ಅದು ಅವ್ರದ್ದು ಅದು ರೌಂಡ್ ಮುಗಿಯುತ್ತೆ, ಈಗ ನಾವು ಸೋಲ್ಬೋದು ಇಲ್ಲ ಅವ್ರು ಸೋಲ್ಬೋದು. ಅದಾದ್ಮೇಲೆ ಮತ್ತೆ ನಾರ್ಮಲ್, ಮತ್ತೆ ಅವ್ರೇನಾದ್ರು ಸೋತ್ರೆ ನಮ್ಮ ಎತ್ ಕಟ್ಟಕ್ ಬರ್ತಾರೆ, ನಾವು ಸೋತ್ರೆ ಅವ್ರ ಎತ್ತಿನ ಕಡೆ ಹೋಗಿ ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಆ ತರದ್ರಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾರೋ ಒಬ್ರೋ ಇಬ್ರೋ ಇರ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡೋದ್ ಬೇಡ. ಆ ತರದಲ್ಲಿ ಇರ್ತಾರೆ, ಸೋತ್ ಬಿಟ್ಟ ತಕ್ಷಣ ನೆಕ್ಸ್ಟ್ ಅವ್ನಿಗೆ ಹೊಡಿಬೇಕು, ಅವ್ನ ಎತ್ತಿಗೆ ಹೊಡಿಬೇಕು, ಆ ತರದ್ದೆಲ್ಲ ಇರ್ತಾರೆ. ಅಂತವ್ರು ಕಮ್ಮಿ, ಒಂದ್ ಸ್ವಲ್ಪ ಜನ ಇರ್ಬೋದೇನೋ, ನಾವು ಅವ್ರನ್ನ ಯಾರು ನೋಡಿಲ್ಲ. ಆ ತರದೆಲ್ಲ ಇರ್ತಾರೆ ಅಂತ ಹುಡುಗರು ಹೇಳಿದ್ದಾರೆ. ಬಟ್ ಇನ್ನೆಲ್ಲರೂ ಒಂದಾಗಿ ಬರ್ತಾರೆ. ಸೊ ಈಗ ರೇಸ್ಗಳಿಗೆ ನಿಮ್ಮ ಹುಡುಗರು ಮತ್ತೆ ಎತ್ತುಗಳೆಲ್ಲ ಹೋದಾಗ ನೀವು ಹೋಗ್ತೀರಾ ಸರ್? ಪ್ರತಿ ರೇಸ್ಗೂ ವಿಸಿಟ್ ಮಾಡ್ತೀನಿ. ಯಾವ್ದೋ ಇವತ್ತಿಗೆ ನಾವು ಆಡಿರೋದು ತುಂಬಾ ರೇಸ್ಗಳು ಆಡಿದೀವಿ, ಅದ್ರಲ್ಲಿ ಒಂದು 5-6 ರೇಸ್ಗೆ ಹೋಗಕ್ಕಾಗಿಲ್ಲ. ಅದೇ ನಾವು ಹೋಗಕ್ಕಾಗದೇ ಇರೋದಕ್ಕೆ ನಮ್ಮಷ್ಟೇ ಇದಾಗಿ ಜವಾಬ್ದಾರಿಕೆ ತಗೊಂಡು ನಮ್ಮ ಹುಡುಗ ದರ್ಶನ್ ಅಂತ ಇದ್ದಾನೆ, ಅವನು ಹೋಗ್ತಾನೆ, ಅವನ ಜೊತೆ ನಮ್ಮ ಟೀಮ್ ಹೋಗುತ್ತೆ. ಎಲ್ಲ ಹುಡುಗರು ಇವರೆಲ್ಲ ಇರೋ ಹುಡುಗರುಗಳು ಹೋಗ್ತಾರೆ. ಇವತ್ತು ಬಂದಿಲ್ಲ ಏನೋ ಫಂಕ್ಷನ್ ಅಂದ್ಬಿಟ್ಟು ಒಂದು 10ರಿಂದ 15 ಜನನೇ ಹೋಗ್ತಾರೆ. ತುಂಬಾ ಜವಾಬ್ದಾರಿಕೆಯಿಂದ. ಬೇರೆಯವರು ನೋಡಿದೀವಿ, ಬೇರೆಯವ್ರು ಎತ್ತಾಕ ಬಂದಾಗ ಒಂದ್ ಸ್ವಲ್ಪ ಇದ್ ಮಾಡಿರ್ತಾರೆ. ಬಟ್ ನಮ್ಮ ಹುಡುಗರು ತುಂಬಾ ಜವಾಬ್ದಾರಿಕೆ, ನಾವೇನ್ ಕೇರ್ ತಗೊಂಡು ಮಾಡ್ತೀವಿ. ಈಗ ನಾವು ಅಲ್ಲಿ ರೇಸಿ ತಗೋದ ತಕ್ಷಣ ಇವನ್ನ ಎಲ್ಲ ಒಂದ್ ಮಕ್ಕಳನ್ನ ಯಾರೋ ಒಂದು ಸ್ಪೋರ್ಟ್ಸ್ ಕರ್ಕೊ ಹೋದ್ರೆ ಎಷ್ಟು ಜವಾಬ್ದಾರಿಕೆ ತಗೊಂತಾರೆ, ಅಷ್ಟೇ ಜವಾಬ್ದಾರಿಕೆ ತಗೊಂತ ಈ ಎತ್ತಿನ ಮೇಲೆ ನಮ್ಗೆ ಆ ತರ ಒಂದು ಅಟ್ಯಾಚ್ಮೆಂಟ್ ಇದೆ. ಅವರು ಅದೇ ತರ ಕೇರ್ ತಗೊಂಡು ಮಾಡ್ಕೊಂಡು ಬರ್ತಾರೆ. ಓಕೆ. ಸೊ ಈಗ ನೀವು ರೇಸ್ಗೆಲ್ಲ ಹೋಗ್ಬೇಕು ಅಂತಂದ್ರೆ ಈಗ ಸಾಕಷ್ಟು ದೂರದಲ್ಲೆಲ್ಲ ಇರುತ್ತೆ, ರೇಸ್ನ ಮಾಡಿರ್ತಾರೆ. ಸೊ ಈಗ ಎತ್ತುಗಳನ್ನ ಸಾಗಿಸ್ಕೊಂಡು ಹೋಗ್ಬೇಕಾಗತ್ತೆ, ಮತ್ತೆ ಆ ಎತ್ತುಗಳು ಸುಸ್ತಾಗಿರುತ್ತೆ. ಸೊ ಈಗ ಹೋಗಿ ರೇಸ್ಗೆ ಅಲ್ಲಿ ಸಪೋರ್ಟ್ ಮಾಡುತ್ತಾ ಎತ್ತುಗಳೆಲ್ಲ ಹೇಗೆ ಅಂತ? ಹೌದು ಮೇಡಮ್, ಮಾಡುತ್ತೆ. ಇಲ್ಲಿಂದ ನಾವು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ತಗೊಂಡ್ರು ಒಂದು 200 ಕಿಲೋಮೀಟರ್ ಒಳಗಡೆನೆ ಇರುತ್ತೆ ರೇಸ್. ನಾವ್ ಈ ಕಡೆ ಹೋದ್ರು ನಾವು ಮಿಡಲ್ ಅಲ್ಲಿ ಇದೀವಿ. ಈ ಕಡೆ ಮೈಸೂರು ಸುತ್ತು ಮಂಡ್ಯಾಗ ಹೋದ್ರು ಮಿಡಲ್ಲೇನೆ, ಈ ಕಡೆ ಚಿಕ್ಕಮಂಗ್ಳೂರು ಅಜ್ಜಂಪುರ ಈ ಸೈಡ್ ಎಲ್ಲ ನಡೆಯುತ್ತೆ, ಇದನ್ನು ಮಿಡಲ್ ಇದೆ. ಹಂಗಾಗಿ ಅಂತ ಏನೋ ಸ್ಟ್ರೈನ್ ಆಗಲ್ಲ. ಬಟ್ ಹೋದಾಗ ನಮ್ಗೆ ಒಂದ್ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ. ನಾವ್ ಯಾವಾಗ್ಲೂ ಒಂದ್ 2 ಅವರ್ ಮುಂಚೆನೆ ಹೋಗ್ತೀವಿ. ರೈಸ್ ಸ್ಟಾರ್ಟ್ ಆಗೋದು ಒಂದ್ 2 ಅವರ್ ಮುಂಚೆ ಹೋಗಿ ಆ ಟ್ರ್ಯಾಕ್ ಗಳನ್ನ ತೋರಿಸಿ ಒಂದ್ ಸ್ವಲ್ಪ ಅದಕ್ಕೆ ವಾರ್ಮ್ ಅಪ್ ಮಾಡಿಸ್ತೀವಿ. ಅದೇನ್ ತೊಂದರೆ ಆಗಲ್ಲ, ಚೆನ್ನಾಗುತ್ತೆ. ಸೊ ಎಲ್ಲಾ ಎತ್ತುಗಳು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ಅಂತ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ತಂದ್ವಿ, ನಮ್ಗೆ ಹೊಸ ಅನುಭವ. ಬಟ್ ಎತ್ತುಗಳ ಬಗ್ಗೆ ಗೊತ್ತಿತ್ತು, ಇದೇ ತರ ರೇಸ್ಗೆ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಎತ್ತಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ ಅಂದ್ರೆ ಇಲ್ಲಿ ಚಾಂಪಿಯನ್ ಆಗಿರೋ ಎತ್ತುಗಳು ನಮ್ಗೆ ತುಂಬಾ ಹೇಳಿದ್ರು, ನಮ್ಗೆ ಗೈಡ್ ಮಾಡಿದ್ರು. ಚಾಂಪಿಯನ್ ಎತ್ತುಗಳದ್ದು ಯಾವ್ದಿದೆ ತಗೊಳ್ಳಿ ಅಂತ, ಒಳ್ಳೊಳ್ಳೆ ರೈಟ್ ಜಾಸ್ತಿ ರೈಟೇ ಕೊಟ್ಟು ತಗೊಳ್ಳಿ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ನಮ್ಗೆ ಆ ತರ ಇಷ್ಟ ಇರ್ಲಿಲ್ಲ. ನಾವೇ ತಂದ್ಬಿಟ್ಟು ಹೊಸದಾಗಿ ಹೊಡಿಬೇಕು ಅನ್ನೋದು ಒಂದು ಆಸೆ ಇತ್ತು. ಹೌದು, ಇಲ್ಲಿ ಹೆಸರು ಮಾಡಿರೋದು ಬೇರೆಯವ್ರ ಹತ್ರ ಒಂದ್ ಕೈಯಿಂದ ಒಂದ್ ಕೈ ಚೇಂಜ್ ಆಗಿರೋಂತ ಎತ್ತುಗಳಿದ್ದು, ಆದ್ರೂ ನಾವು ಹೊಸ ಎತ್ತುಗಳನ್ನೇ ತಂದು ಹೊಡಿಬೇಕು, ಬ್ರ್ಯಾಂಡ್ ಸೆಟ್ ಮಾಡ್ಬೇಕು ಅಂತ ತಂದ್ವಿ. ತಂದಾಗ ಇದೊಂದು ತಂದ್ವಿ, ಇದು 4 ಕಲ್ಲಲ್ಲಿತ್ತು. ತುಂಬಾ ಇವತ್ತಿಗೆ ಈ ತರ ಈ ಮಟ್ಟಕ್ಕೆ ಕಾಣ್ತಾ ಇದೆ. ಅವತ್ ನಾವು ತಂದಾಗ ತುಂಬಾ ಸ್ವರ್ಗಿತ್ತು ಅಲ್ಲ, ಹುಳ ಎತ್ತು ಇದು, ಜಮೀನ್ ಉಳ್ತಾ ಇದ್ದಂತ ಎತ್ತನ್ನ ನಾವು ತಂದಿದ್ದು. ತಂದ್ಬಿಟ್ಟು ರೇಸಿಗೆ ರೆಡಿ ಮಾಡಿದ್ವಿ. ಬಟ್ ಅವತ್ತಿಂದ ಅದಾದ್ಮೇಲೆ ಬೇರೆ ಬೇರೆ ಎತ್ತಂದ್ವಿ. ತಂದು ಹಿಂಗೆ ರೇಸ್ಗೆ ಹಾಕ್ದಾಗ ತುಂಬಾ ಜನ ಟೀಕೆಗಳು ಮಾಡಿದ್ರು. ತುಂಬಾ ಜನ ಟೀಕೆ ಮಾಡಿದ್ವಿ, ಇವನ್ನ ಇಟ್ಕೊಂಡು ಒಂದು ಮಿಳ್ಳೆನೂ ನೀವು ಹೊಡಿಯಕ್ಕಾಗಲ್ಲ ಅಂತ. ಆತರ ಎಲ್ಲ ಮಾತಾಡಿದ್ರು. ತುಂಬಾ ಚಾಲೆಂಜಿಂಗ್ ಆಗಿ ಎಷ್ಟೋ ದಿನ ನಿದ್ದೆನೆ ಮಾಡ್ದಂಗೆ, ಯಾಕಂದ್ರೆ ಆತರ ಮಾತುಗಳು ಬಂದಾಗ ಸಹಿಸ್ಕೊಳಕ್ ಆಗಲ್ಲ. ಮಿಳ್ಳೆ ಬೇಡ, ದೊಡ್ಡ ಟ್ರೋಫಿನ ಹೊಡೆದು ತೋರಿಸ್ತೀವಿ ಅಂತ ಎಲ್ಲ ಹೊಡೆದು ತೋರಿಸ್ತೀವಿ. ಸರ್, ಈಗ ಹೊಸದಾಗಿ ನೀವು ಈಗ ಕೆಲಸ ಮಾಡುವಂತ ಎತ್ತುಗಳು ಇಲ್ಲ ಯಾವ್ದು ತರ್ತೀರಾ ಅಂತ ಇಟ್ಕೊಳ್ಳಿ ರೇಸ್ಗೆ ಅಂತ, ಸೊ ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಸರ್ ರೇಸ್ಗೆ? ಫಸ್ಟ್ ತಂದಾಗ ನಮ್ಮ ಬೇರೆಯವರು ತುಂಬಾ ಒಳ್ಳೊಳ್ಳೆ ಅದ್ಭುತವಾದಂತವ್ರು, ಹಳೆ ಇದರ ರೇಸ್ ಫೀಲ್ಡ್ ಅಲ್ಲಿ ಇರೋವಂಥವ್ರು ಒಳ್ಳೊಳ್ಳೆ ಅದ್ಭುತವಾದಂತ ವ್ಯಕ್ತಿಗಳಿದ್ದಾರೆ, ಇವತ್ತು ಇದ್ದಾರೆ. ಅವರು ಇವತ್ತು ಎತ್ತುಗಳು ಸಾಕ್ತಾ ಇದಾರೆ. ಎಷ್ಟೋ ಜನ ಸಾಕು ನಾವು ಗೆದ್ದಿದೀವಿ, ಹೊಸಬ್ರಿಗೆ ಚಾನ್ಸ್ ಕೊಡೋಣ ಅಂತ ಬಿಟ್ಕೊಟ್ಟಿದ್ದಾರೆ. ಅವ್ರದ್ದು ಒಳ್ಳೆ ಮನಸ್ಸುಗಳಿಂದ ಇವತ್ತಿಗೂ ಇದ್ದಾರೆ. ಅವರು ತುಂಬಾ ವೆರೈಟಿಯಾಗಿ ಸಾಕ್ತಾರೆ ಅವ್ರದೇ ಆದ ರೀತಿಗಳಲ್ಲಿ. ಬಟ್ ನಮ್ಮ ರೀತಿ ಬಂದ್ಬಿಟ್ಟು ಎತ್ತಂದು ಮಿನಿಮಮ್ ಒಂದು 3 ತಿಂಗಳು ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಫುಡ್ ಬೇಕಾ ಏನ್ ಬೇಕು ತಿನ್ನಿಸ್ತೀವಿ, ಸ್ವಲ್ಪ ಟ್ರೈನ್ ಅಪ್ ಮಾಡ್ತೀವಿ. ಡೈಲಿ ವಾಕಿಂಗ್ ಅಂದ್ರೆ ಇಮಿಡಿಯೇಟ್ಲಿ ನಾವು ಬಂದ ತಕ್ಷಣನೇ ಗೆಲ್ಲಕ್ಕಾಗಲ್ಲ, ಟ್ರೈನ್ ಮಾಡ್ಬೇಕಾಗತ್ತೆ. ಮತ್ತೆ ಅದಾದ್ಮೇಲೂ ಇದಕ್ಕೆ ತಗೊಂಡು ಹಾಕ್ತಿವಿ. ಇಲ್ಲಿ ಓಡೋದಕ್ಕೂ ಟ್ರ್ಯಾಕ್ ಅಲ್ಲಿ ಓಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಟ್ರ್ಯಾಕ್ ಅಲ್ಲಿ ಹಾಕ್ದಾಗ್ಲೂ ಸೋಲ್ತವೆ, ಆಮೇಲೆ ಮತ್ತೆ ಸ್ವಲ್ಪ ಇದಾಗಿ ಪ್ರಾಕ್ಟೀಸ್ ಆಗಿ ಆಮೇಲೆ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಏನಂದ್ರೆ ಬಂದ ತಕ್ಷಣ ಯಾವುದನ್ನು ಕೂಡ ರೇಸ್ಗೆ ತಗೊಂಡೋಗಿ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಆದಂಥ ವಿಶೇಷವಾದಂಥ ಒಂದು ತರಬೇತಿನ ಕೊಡಬೇಕಾಗತ್ತೆ. ಸೊ ಅದಕ್ಕೆ ನೀಟಾಗಿ ಟ್ರೈನ್ ಅಪ್ ಮಾಡಿದ್ದಾದ್ಮೇಲೆ ರೇಸ್ ಫೀಲ್ಡ್ಗೆ ಅದನ್ನ ಬಿಡ್ತಾರೆ. ಸೊ ಆಗ ಒಂದು ಏನಂದ್ರೆ ಪ್ರೈಸ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಇವತ್ತು ಯಾವುದೇ ಒಂದು ಸ್ಪೋರ್ಟ್ಸ್ ಮ್ಯಾನ್ ತಗೊಂಡ್ರು ಇಮಿಡಿಯೇಟ್ಲಿ ಬಂದು ಯಾರು ಓಡೋದಾಗಿರ್ಬೋದು, ಒಂದು ಕ್ರಿಕೆಟ್ದಾಗಿರ್ಬೋದು, ಯಾವುದೇ ಒಂದಾದ್ರು
ಅದೇ ತರ ಇವಕ್ಕೂ ಟ್ರೈನ್ ಅಪ್ ಮಾಡಬೇಕು, ಎಲ್ಲ ಪ್ರಿಪರೇಷನ್ ಮಾಡ್ಬೇಕು, ಅದಕ್ಕೂ ಗೊತ್ತಾಗ್ಬೇಕು. ಒಂದು ಮಾತೊಂದು ಬರಲ್ಲ ಅಷ್ಟೇ, ಅದಕ್ಕೆ ಇನ್ನೆಲ್ಲವೂ ಗೊತ್ತಾಗುತ್ತೆ. ಇಲ್ಲಿಂದ ನಾವು ಗಾಡಿಗೆ ಹತ್ತಿಸ್ತು ಅಂದ್ರೆ ನಮ್ಗೆ ಇದೇ ತರ ಕರ್ಕೊಂಡು ಹೋಗ್ತಾ ಇದಾರೆ. ಪ್ರತಿಯೊಂದು ಇಲ್ಲಿದ್ದು ಅದು ಇದು ಹಾವಭಾವನೆ ಬೇರೆ, ಟ್ರ್ಯಾಕಿಗೆ ಹೋದ್ರೆ ಅವು ಚೇಂಜ್ ಆಗ್ಬಿಡುತ್ತೆ, ಅದ್ರ ಹಾವಭಾವನೆ ಚೇಂಜ್ ಆಗ್ಬಿಡುತ್ತೆ. ಆ ತರದ ಒಂದು ಗುಣ ಇರುತ್ತೆ, ಮಾತೊಂದು ಬರಲ್ಲ ಅಷ್ಟೇ, ಇನ್ನೆಲ್ಲವೂ ಗೊತ್ತಾಗುತ್ತೆ ಅವಕ್ಕೆ. ಸೊ ಇಷ್ಟೊಂದು ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ತುಂಬಾ ಮೆಮೊರಬಲ್ ಮೂಮೆಂಟ್ ಯಾವುದು ಸರ್ ನಿಮಗೆ? ಯಾವ ರೇಸ್ ಸರ್? ಅದೇ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಫಸ್ಟ್ ರೇಸ್ ಅಂತ ಆಡ್ತೀವಿ ಇಲ್ಲೇ ಚಿಕ್ಕಮಂಗ್ಳೂರ್ ಹತ್ರ ಚಿಕ್ಕನಹಳ್ಳಿ ಅಂತ, ಈ ಕರನ್ನ ಹಾಕಿರ್ತೀವಿ. ಅದಕ್ಕೂ ಮುಂಚೆ ಬೆಂಗಳೂರು ರೇಸ್ ಆಡಿದ್ವಿ, 4 ಇಲ್ಲ ಅಷ್ಟು ಚಿಕ್ಕನಹಳ್ಳಿ ರೇಸ್ ಆಡ್ತೀವಿ. ಫಸ್ಟ್ ಒಂದು ರೌಂಡ್ ಪಾಸ್ ಆಗುತ್ತೆ ಅಷ್ಟೇ, ಅದು ಗೆದ್ದಷ್ಟೇ ಖುಷಿ ಆಗುತ್ತೆ ನಮ್ಗೆ. ಅದಾದ್ಮೇಲೆ ಬೇರೆ ಕಡೆ ಎಲ್ಲ ಹೋಗ್ತೀವಿ, 1-2-3 ಕಡೆ ಒಂದೊಂದ್ ರೌಂಡ್ಗೆ ಸೋಲುತ್ತೆ. ಅವಾಗ ನಮ್ಮ ಹುಡುಗರು ಹೇಳ್ತಾರೆ, ನಮ್ಮ ಹುಡುಗರ ಆಸೆ ಏನಂದ್ರೆ 1 ರೌಂಡ್ ಆದ್ರೂ ಗೆದ್ರೆ ಸಾಕು ಅನ್ನೋ ಒಂದು ಇದ್ರಲ್ಲಿ. ಅದಾದ್ಮೇಲೆ ಬೇರೆ ತಂದ್ಮೇಲೆ ನಾವು ಇಲ್ಲ 1 ರೌಂಡ್ 2 ರೌಂಡ್ ನಮಗೆ ಸಾಕಾಗ್ತಾ ಇಲ್ಲ, ನಾವು ಪ್ರೈಸ್ ಹೊಡಿಲೇಬೇಕು ಅನ್ನೋದು ಎಲ್ರಿಗೂ ಬರುತ್ತೆ. ಎಲ್ಲ ಮೆಮೊರೇಬಲ್. ಪ್ರತಿ ರೈಸು ನಮ್ಗೆ ಇನ್ನೂ ಜ್ಞಾಪನದಲ್ಲೇ ಇದೆ. ಯಾವ ರೈಸ್ನು ನಾವು ಅದೇನು ಹೇಳದ್ನಲ್ಲ, ನಾವು ಇದ್ರಲ್ಲೇ ಫುಲ್ ಎಫರ್ಟ್ ಹಾಕಿರೋದ್ರಿಂದ ಎಲ್ಲ ರೈಸನ್ನು ಮೆಮೊರೇಬಲ್. ಅಂದ್ರೆ ಅಲ್ಲಿ ಮೆಮೊರೇಬಲ್ ಅಂದ್ರೆ ಒಂದು ಬ್ಯಾಡ್ ನಡೆದಿರ್ಬೋದು, ಯಾರೋ ಒಬ್ರು ಗೊತ್ತಿಲ್ದಲೆ ನಮ್ಮ ಬಗ್ಗೆ ಮಾತಾಡಿರ್ಬೋದು, ಇಲ್ಲ ಗುಡ್ ಪ್ರಶಂಸೆ ಕೊಟ್ಟಿರ್ಬೋದು, ನಮ್ಗೆ ಎಲ್ಲದೂ ಮೆಮೊರೇಬಲ್ ಆಗಿದೆ. ಯಾವ್ದನ್ನು ನಾವು ಇವಾಗ ಯಾರೋ ಒಬ್ರು ಏನೋ ಅಂದ್ರು ಅಂದ್ಬಿಟ್ಟು ಅದನ್ನ ನೆಗೆಟಿವ್ ತಗೊಂಡಿಲ್ಲ. ಅವ್ರು ಏನೋ ಅಂದಿದ್ದಾರೆ ಅಂದ್ರೆ ಅವ್ರದ್ದೇನೋ ಒಂದು ಕಾರಣ ಇಟ್ಕೊಂಡು ಅಂದಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಸಜೆಷನ್ ಒಳ್ಳೆ ತಂದಲ್ಲೇ ಸ್ವೀಕಾರ ಮಾಡಿದೀವಿ. ಯಾರೋ ಒಬ್ರು ಬಂದು ನಮ್ಗೆ ಹೊಗಳದಾಗ್ಲೂ ಓಕೆ ಅನ್ನೋ ತರನೇ ತಗೊಂಡಿದೀವಿ, ಯಾವ್ದನ್ನು ನಾವು ಬ್ಯಾಡ್ ಆಗಿ ಇದು ಮಾಡಿಲ್ಲ. ಓಕೆ ಸರ್, ಇನ್ನೊಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ರೇಸ್ನಲ್ಲಿ ಈ ಒಂದು ಎತ್ತುಗಳಿಗೆ ಸಾಕಷ್ಟು ಹಿಂಸೆ ಕೊಡ್ತಾರೆ, ಸಾಕಷ್ಟು ಹೊಡಿತಾರೆ, ಸಾಕಷ್ಟು ಹಿಂಸೆ ಕೊಡ್ತಾರೆ ಅನ್ನುವಂತಹ ಒಂದು ಟೀಕೆಗಳು ನಿಮ್ಗೂ ಗೊತ್ತಿರುತ್ತೆ, ಸೊ ಎಲ್ಲರೂ ಕೇಳಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಮೇಡಮ್, ಹೊಡಿತಾರೆ ಅಂದ್ರೆ ಅದು ಅನಿವಾರ್ಯ. ಅದು ಹೊಡೆದ ಮೇಲೆ ಅದ್ರ ಪೋಷಣೆ ನೀವು ನೋಡಿದ್ರೆ ಯಾವ ಮನುಷ್ಯನಿಗೂ ಮಾಡಲ್ಲ. ಇವತ್ತೊಬ್ಬ ವೆಯ್ಟ್ ಲಿಫ್ಟರ್ ಎತ್ತಲೇಬೇಕು, ಅವನು ಪ್ರತಿದಿನ ವರ್ಕೌಟ್ ಮಾಡ್ಲೇಬೇಕು, ಅದು ಹಿಂಸೆ ಅನ್ನೋ ತರನೇ ಆಗುತ್ತೆ. ಅದು ಆ ರೀತಿ ತಗೊಂಡ್ರೆ ಒಬ್ಬ ರನ್ನಿಂಗ್ ಅವನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು, ಅವ್ನು ಸ್ವಿಮ್ಮಿಂಗ್ ಮಾಡ್ಬೇಕು, ಅವು ಹಿಂಸೆ ಅಂತಾನೆ ಅನ್ಸುತ್ತೆ. ಅದೇ ರೀತಿ ಇವಕ್ಕೆ ಇಲ್ಲಿ ಬಂದ್ಮೇಲೆ ನಾವು ಅದನ್ನು ನೋಡ್ಕೊಳ್ಳೋ ಅದ್ಭುತವಾದ ರೀತಿ ನೋಡಿದ್ರೆ, ನಾವು ಅಂತಲ್ಲ ಪ್ರತಿಯೊಬ್ಬ ರೇಸಲ್ಲಿ ಇರ್ತಕ್ಕಂಥವ್ರು ನೋಡಿ, ಇವಾಗ ನೀವು ನೋಡಿ ಇವನು ಇದಕ್ಕಿನ್ನ ಅದ್ಭುತವಾಗಿ ಸಾಕೊಂಡು ಬರ್ತಾರೆ. ಅದ್ರ ಮೈ ಕಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಓಡುವಾಗ ಅಷ್ಟೇನೆ 4 ಏಟು ಹೊಡಿತಾರೆ, ಹೊಡಿಲೇಬೇಕು, ಅನಿವಾರ್ಯ. ಅದು ಓಡೋದಕ್ಕೆ ಹೊಡಿಲೇಬೇಕು, ಹೊಡಿತಾರೆ. ನೀವು ಆ ರೀತಿ ತಗೊಂಡ್ರೆ ಬೇರೆ ರೇಸ್ಗಳಿದೆ, ಇನ್ನೊಂದಿದೆ, ಅದರಲ್ಲೂ ಎಲ್ಲಾದ್ರಲ್ಲೂ ಪನಿಷ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಪನಿಷ್ಮೆಂಟ್ ಇಲ್ದಲ್ಲೇ ಯಾವುದು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ತರದ್ರಲ್ಲಿ ಒಂದು 4-5 ಏಟು ಹೊಡಿತಾರೆ, ಆ ಕಡೆ ಈ ಕಡೆ ಮುಂದೆ ಹೋಗ್ಲಿ, ಸ್ಪೀಡ್ ಮಾಡ್ಲಿ ಅನ್ನೋದಕ್ಕೆ ಹೊಡಿತಾರೆ. ಎಷ್ಟೋ ಒಂದು ಅದನ್ನ ಹೊಡಿದಲ್ಲೂ ಹೋಗಂತ ಎತ್ತುಗಳಿದೆ, ಬಟ್ ಹೊಡಿತಾರೆ. ಹೊಡಿಯೋದು ಅದು ಅನಿವಾರ್ಯ. ನಮಗೂ ಅವಾಗ ತುಂಬಾ ನೋವಾಗುತ್ತೆ, ತುಂಬಾ ಇಲ್ಲಿ ಸಾಕೊಂಡು ಹೋಗಿರ್ತೀವಿ. ಬಟ್ ಎಲ್ರಿಗೂ, ನಮಗೆ ಒಬ್ರಿಗೆ ಅಂತಲ್ಲ, ಇವತ್ತು ರೇಸಲ್ಲಿ ಎತ್ತು ಯಾರ್ಯಾರು ಸಾಕಿದ್ದಾರೆ ಅವ್ರಿಗೆಲ್ಲರಿಗೂ ನೋವಾಗುತ್ತೆ. ಆ ಕ್ಷಣಕ್ಕೆ ಗೆದ್ದು ಅಥವಾ ಆ ರೇಸ್ ಬಂದಂತ ಸಂದರ್ಭದಲ್ಲಿ ಅವ್ರ ಪೋಷಣೆಗಳನ್ನೇ ಬೇರೆ ಇರುತ್ತೆ. ಸೊ ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ನೋಡ್ಕೊಳ್ತೀರಾ? ಹೌದು ಮೇಡಮ್, ಎಲ್ಲರೂ ರೇಸಲ್ಲಿ ಸಾಕಿರೋಂಥವ್ರು ತುಂಬಾ ಅದ್ಭುತವಾಗಿ ಸಾಕ್ತಾರೆ. ಓಕೆ, ಸೊ ಏನಂತಂದ್ರೆ ರೇಸ್ನಲ್ಲಿ ಹೊಡಿಯೋದು ಅನಿವಾರ್ಯ, ಆದರೆ ಮನೆಯಲ್ಲಿ ಅದಕ್ಕಿಂತ 2 ಪಟ್ಟಲ್ಲ 3 ಪಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ, ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ARP ಚಂದ್ರು ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಲ್ಲದೆ ಸಾಕಷ್ಟು ಬಹುಮಾನಗಳನ್ನು ಪಡೆದು ಈ ಒಂದು ರೇಸ್ ಫೀಲ್ಡಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ 2 ವರ್ಷದಲ್ಲೇ ಅಂತಲೇ ಹೇಳ್ಬೋದು. ಇವರ ಒಂದು ರೇಸ್ ಎತ್ತುಗಳು ಎಲ್ಲ ಕಡೆಗೂ ಕೂಡ ಒಂದು ಇವರಿಗೆ ಹೆಸರನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಸರ್, ಮತ್ತೊಂದು ಏನು ಅಂತಂದರೆ, ತಮಿಳುನಾಡಿನಲ್ಲಿ ನಡೆದಂಥ ಒಂದು ರೇಸ್ನಲ್ಲಿ ಕೂಡ ನಿಮ್ಮ ಒಂದು ಎತ್ತುಗಳು ಪಾರ್ಟಿಸಿಪೇಟ್ ಮಾಡಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾವ ಒಂದು ರೇಸ್ ಅದು, ಎಲ್ಲಿ ನಡೆದಂಥದ್ದು? ತಮಿಳುನಾಡು ದಿಂಡಿಗಲ್ ಹತ್ರದಲ್ಲಿ ನಡೆದಿದ್ದು ರೇಸು. ಇಲ್ಲಿಂದ 400-450 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ ಸೈಡಿಂದ ಹೋಗಿದ್ದಾರೆ, ರೇಸ್ಗೆ ಹೋಗಿ ಬಂದಿದ್ದಾರೆ. ನಾವು ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಅವ್ರ ಪರಿಚಯ ಇದ್ರು, ಹಂಗಾಗಿ ಹೋದ್ರೆ ಅಲ್ಲಿ ಇಲ್ಲಿಂದ ಹೋಗಿರೋ ಟಯರ್ಡ್ಗೆ ಒಂದು ಸ್ವಲ್ಪ ಅವತ್ತು ಒಂದು 10 ಮಿಲಿ ಸೆಕೆಂಡ್ಗಳಲ್ಲಿ ಮಿಸ್ ಆಯ್ತು ನಮ್ಮ ಒಂದು ಎತ್ತಿಂದು. ಇನ್ನ 2 ಎತ್ತು ಪ್ರೈಸ್ ಆಗ್ಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲೂ ಹೋಗಿ ಆಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಮಾತ್ರ ಅಲ್ದಲೆ ಹೊರಗಡೆ ಆಡೋಂತ ಆಸೆಗಳಿದೆ. ನೋಡೋಣ, ಎತ್ತುಗಳು ಸಪೋರ್ಟ್ ಮಾಡ್ಬೇಕು ಮೈನ್. ಎತ್ತು ಮತ್ತೆ ನಮ್ಮ ಹುಡುಗರುಗಳೆಲ್ಲ ಸಪೋರ್ಟಿವ್ ಆಗಿದ್ರೆ ದೂರ ಆದ್ರೂ ಪರವಾಗಿಲ್ಲ, ಎಲ್ಲೇ ರೇಸ್ ನಡೆದ್ರು ಕೂಡ ಹೋಗಿ ಆಡಿಸ್ತೀರಾ? ಓಕೆ, ಕರ್ನಾಟಕದ ಹೆಸರನ್ನ ಬೇರೆ ರಾಜ್ಯದಲ್ಲೂ ಕೂಡ ತಗೊಂಡೋಗುವಂತ ಒಂದು ಉದ್ದೇಶ ಇದೆ. ಈಗ ಇವನ್ ಈ ತರದೆಲ್ಲ ಎತ್ತು ಸಾಕಿ ಈ ತರ ಟ್ರೋಫಿ ಹೊಡೆಯೋರ್ಗೆ ಎತ್ತಿನ ಹೆಸರು ಹೇಳುವಾಗ್ಲೇನೆ ಒಂದ್ ಖುಷಿ ಇರುತ್ತೆ. ಸಾಕೊಂಡು ಹೋಗಿರ್ತೀವಿ ಅಂತದ್ರಲ್ಲಿ ಅಲ್ಲಿ ಹೋದಾಗ ನಮ್ಮ ಫಸ್ಟಿಗೆ ನಮ್ಮ ಜಿಲ್ಲೆ ಹೆಸರು ಹೇಳ್ತಾರೆ,
ಆಮೇಲೆ ನಮ್ಮ ಹೆಸರುಗಳು ಹೇಳ್ತಾರೆ, ಎತ್ತಿನ ಹೆಸರುಗಳು ಹೇಳ್ತಾರೆ. ಅದೊಂದು ಖುಷಿ ಅನ್ಸುತ್ತೆ. ಈ ಅಲ್ಲಿ ಅಂತಲ್ಲ, ಯಾವುದೇ ಒಂದು ಇದ್ರಲ್ಲಿ ಹೋದ್ರೂ ಹೆಸರು ಹೇಳಿದಾಗ ಒಂದು ಖುಷಿ ಅಂತ ಅನ್ಸುತ್ತೆ. ಸೊ ಇತ್ತೀಚೆಗೆ ಏನು ಅಂತಂದ್ರೆ ಈ ಒಂದು ರೇಸ್ಗಳಿಗೆ ಸಾಕಷ್ಟು ಯಂಗ್ಸ್ಟರ್ಸ್ಗಳು ಮತ್ತೆ ಹುಡುಗರು ತುಂಬಾ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇದು ಒಳ್ಳೇದೇನೆ. ಇದನ್ನ ಆಕ್ಚುಲಿ ಬೇರೆ ಇವತ್ತಿನ ಹುಡುಗರುಗಳು ಬೇರೆ ಬೇರೆ ಪಬ್ಜಿ, ಆಳು ಮುಳು, ಆಟ ಈ ಆಟ ಅಂತ ಹೋಗ್ತಾ ಇರೋದಕ್ಕಿಂತ ಈ ರೇಸ್ ಅಲ್ಲಿ ಒಳ್ಳೇದೇ ಇದೆ. ಒಂದು ಬಸವಣ್ಣನ ಸೇವೆ ಮಾಡ್ತಾರೆ, ಒಳ್ಳೇದೇನೆ, ಯಾವ್ದು ತಪ್ಪ ಅಂತ ಹೇಳಲ್ಲ. ಆಮೇಲೆ ಅಲ್ಲಿ ಯಾವ್ದೇ ಅಂತ ಬ್ಯಾಡ್ ಇದನ್ನ ಆಗಲ್ಲ ಅವ್ರಿಗೆ. ಬರ್ಬೋದು, ರೇಸ್ ಆಡ್ಬೋದು. ಅವ್ನಿಗೇನಾದ್ರು ಈ ರೇಸ್ ಒಳಗಡೆ ಮುಳುಗ್ಬಿಟ್ರೆ ಬೇರೆ ಇದ್ರೆಲ್ಲ ಇಂಟೆನ್ಷನ್ ಬರಲ್ಲ ಅವ್ರಿಗೆ. ಯಾಕೆಂದ್ರೆ ವಾರ ಪೂರ್ತಿ ಇದೇ ಇರುತ್ತೆ, 15 ದಿವಸಕ್ಕೆ ಒಂದ್ಸಲ ರೇಸ್ ಇರುತ್ತೆ. ನಾವ್ ಎತ್ ಸಾಕ್ಬೇಕು, ಮಾಡ್ಬೇಕು. ಬರೀ ಇಲ್ಲಿಂದ ಎತ್ತಿಡ್ಕೊಂಡು ಹೋಗಿ ಹೊಡಿಯೋದ್ ಮೇನ್ ಅಲ್ಲ, ಅಲ್ಲಿ ಯಾರೋ ಸಾಕ ಬಂದಿರೋದು ಹೊಡಿಯೋದ್ ಮೇನ್ ಅಲ್ಲ. ಬಟ್ ಇವ್ರು ಇಲ್ಲಿಂದ ಎತ್ಗಳನ್ನ ಪ್ರಿಪೇರ್ ಮಾಡ್ಕೊಂಡು ಇಲ್ಲಿ ನೋಡಿ ನಮ್ಮ ಹುಡುಗರುಗಳು ಬರ್ತಾರೆ, ಪ್ರತಿದಿನ ಬರ್ತಾರೆ, ಸ್ವಿಮ್ಮಿಂಗ್ ಮಾಡಿಸ್ತಾರೆ, ವಾಕ್ ಬಿಡ್ತಾರೆ, ನಾವ್ ಇಲ್ಲಿ ಇಲ್ದ ಹೋಗ್ಲಿ ಹಿಡ್ಕೊಂಡು ಆಟ ಆಡಿಸ್ತಾರೆ, ಆ ತರ ಎಲ್ಲ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಬೇರೆ ಇದ್ರ ಮೇಲೆ ಅಷ್ಟು ಇದಾಗಲ್ಲ, ಈ ಎತ್ತಿನ ಬಗ್ಗೆನೇ ಕಾನ್ಸಂಟ್ರೇಟ್ ಇರುತ್ತೆ ಅವ್ರಿಗೆ. ಆ ತರದ ಇದಾರೆ ಹುಡುಗರು. ಓಕೆ ಸರ್, ಇನ್ನೊಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈಗ ರೇಸ್ಗಳಲ್ಲಿ ಎತ್ತುಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಅಂದ್ರೆ ಎಲ್ಲ ಸಮಯನೂ ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ರೇಸ್ಗಳಲ್ಲಿ ಕೆಲವೊಂದು ತೊಂದರೆಗಳಾಗುತ್ತೆ ಎತ್ತುಗಳಿಗೆ. ಈಗ ಕೆಲವೊಂದು ಕಾಲ್ ಏಟ್ ಆಗೋದಾಗಿರ್ಬೋದು, ಕೆಲವೊಂದು ಟೈಮ್ನಲ್ಲಿ ಕಾಲು ಮುರಿದಿರುವಂತಹ ಒಂದು ಸಿಚುವೇಶನ್ಸ್ಗಳು ಇದೆ. ಸೊ ಅದಕ್ಕೆ ಏಟ್ ಆಗೋದಾಗಿರ್ಬೋದು. ಸೊ ಈ ರೀತಿಯಾದಂತಹ ಘಟನೆಗಳು ರೇಸ್ಗಳಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು, ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ರೇಸ್ ನಡೆಸ್ತಕ್ಕಂಥವ್ರು ಒಂದು ಮೇನ್ ದೊಡ್ಡ ಗಾಡಿ ಇಡಬೇಕು. ಈ ನಡುವೆ ನಾವೆಲ್ಲ ಎತ್ತು ಸ್ಟಾಕ್ ಗಾಡಿ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಗಾಡಿ ತುಂಬಾ ಶಾರ್ಟ್ ಇರುತ್ತೆ, ಅದೊಂದು ತೊಂದರೆ ಆಗ್ತಾ ಇದೆ. ಅದು ಬಿಟ್ರೆ ಪಿಚ್ ಮಾಡಿರ್ತಾರೆ, ಪಿಚ್ ಮುಂದೆ ಎಲ್ಲಾದ್ರೂ ಗುಂಡಿಗಳು ಮಾಡೋದು ಆ ತರ ಎಲ್ಲ ಇರಬಾರ್ದು. ಪಿಚ್ ಮಾಡಿದ್ರೆ ಕ್ಲಿಯರ್ ಆಗಿ ಚೆನ್ನಾಗಿರೋಂಥ ಪಿಚ್ ಮಾಡಿ ದಯವಿಟ್ಟು ಇರಬಾರ್ದು. ಅದೇನೇ ಮಿಸ್ಟೇಕ್ ಆಗದ, ಸ್ಟೆಪ್ಸ್ ಇಡುವಾಗ ಅದೊಂದು ಮಿಸ್ಟೇಕ್ ಆಗುತ್ತೆ. ದಯವಿಟ್ಟು ರೇಸ್ ನಡೆಸ್ತಕ್ಕಂಥವ್ರಿಗೆ ಅದೊಂದು ಕೇಳ್ಕೊಂತೀವಿ, ನೀವು ಪ್ರೈಸ್ಗಳನ್ನ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಟ್ರ್ಯಾಕ್ಗಳು ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಡಿ. ಗಾಡಿಗಳು ಉದ್ದನ ಗಾಡಿಗಳು ಇಡಿ. ಈ ನಡುವೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಯಾರು ಎಲ್ಲ ಮಂಡ್ಯದಲ್ಲೆಲ್ಲ ಒಂದ್ಸಲ ಮಂಡ್ಯ ಹತ್ರ, ಮೈಸೂರ್ ಹತ್ರ ಎಲ್ಲ ಆಯ್ತಂತೆ. ಅದಾದ್ಮೇಲೆ ಎಲ್ಲೂ ಆತರ ಗಾಡಿ ಇಡ್ತಾ ಇಲ್ಲ, ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಎತ್ತು ಸಾಕಿರ್ತಾರೆ. ಒಂದೊಂದು ಎತ್ತಿಗೆ ಇವತ್ತು 3-4 ಲಕ್ಷ ಎತ್ತಿದೆ ರೇಸ್ ಎತ್ತುಗಳಿಗೆ. ಹಂಗಾಗಿ ದಯವಿಟ್ಟು ಅದೊಂದನ್ನ ರೇಸ್ ನಡೆಸ್ತಕ್ಕಂಥವ್ರಿಗೆ ಕೇಳ್ಕೊಂತೀವಿ. ಹೌದು. ಸೊ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಾಗ ರೇಸನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರು ಅಟ್ಲೀಸ್ಟ್ ಒಂದು ಅವ್ರಿಗೆ ಒಂದು ಸ್ವಲ್ಪ ಸಹಾಯಧನವನ್ನಾದ್ರೂ ಕೊಟ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬಾನೇ ಕೊಡ್ತಾರೆ. ಯಾರು ಇಲ್ಲಿವರೆಗೂ ಮೋಸ ಮಾಡಿಲ್ಲ. ಆ ತರ ರೇಸ್ ನಡೆಸಿದಾಗ ರೇಸ್ನ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಆ ಎತ್ತಿನ ಬೆಲೆ ಕೊಡಕ್ಕಾಗಲ್ಲ, ಅಲ್ಲಿ ಏನಿರುತ್ತೆ ಆ ಅಮೌಂಟ್ ನ ಕೊಡ್ತಾರೆ. ಇವತ್ತು 5 ಲಕ್ಷ ಬಳೆ ಎತ್ತಿಗೆ 5 ಲಕ್ಷನೇ ಕಲೆಕ್ಷನ್ ಮಾಡಿ ಕೊಡಕ್ಕಾಗಲ್ಲ. ಅದ್ರಲ್ಲಿ ಅವ್ರ ಕೈಯಲ್ಲಿ ಏನಾಗುತ್ತೆ ಸಹಾಯ ಅಷ್ಟು ಮಾಡಿದ್ದಾರೆ, ಮಾಡ್ತಾರೆ. ಎಷ್ಟೋ ಸಲ ಆಮೇಲೆ ಹೊಡೆಯೋ ಅಂತ ಹುಡುಗರಿಗೆ ಬಿದ್ದು ಏಟಾಗುತ್ತೆ, ಅವಾಗ್ಲೂ ಅಲ್ಲೇ ರೇಸ್ ನ ನಿಲ್ಲಿಸಿ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಅದೊಂದು ಮಾಡ್ತಾರೆ. ಇನ್ನೊಂದ್ ಕಡೆ ಏನಾಗಿದೆ, ಇದೆಲ್ಲ ಒಳ್ಳೆ ಬೆಳವಣಿಗೆ. ಈ ತರದ್ನೆಲ್ಲ ಕೊಡೋದು, ನಾವು ಅವಾಗ ಏನು ಕೇಳಕ್ ಹೋಗಲ್ಲ. ನಮ್ಮ ಎತ್ತು ಪಾಸ್ ಆಗಿದ್ರು, ಪ್ರೈಸ್ ಒಳಗಡೆ ಹೋಗ್ತಾ ಇದ್ರು ಬಂದ್ಬಿಡ್ತೀವಿ ವಾಪಸ್. ಇನ್ನೊಂದ್ ಕಡೆ ಏನಾಗಿದೆ, ರೇಸ್ ನಡೀತಾನೆ ಇರುತ್ತೆ. ಅವರಿಗೆ ಸಂಬಂಧಪಟ್ಟಂತ ಎತ್ತುಗಳಾಗಿರ್ಬೋದು, ಅವ್ರಿಗೆ ಬೇಕಾದಂತ ಎತ್ತು ಏನಾದ್ರು ಸೋತ್ ಬಿಡ್ತು ಅಂದ್ರೆ ಅಲ್ಲೇ ರೇಸ್ ನಿಲ್ಲಿಸ್ತಾರೆ. ತುಂಬಾ ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ ಎತ್ತುಗಳವರು, ಸುಮ್ನೆ ಹೋಗಿರೋದು. ಎತ್ತು ಸಾಕಿ ಇವತ್ ಒಂದ್ಸಲ ಹೋಗಿ ರೇಸಿಗೆ ಎತ್ತು ಬಂತು ಅಂದ್ರೆ 5 ರೌಂಡ್ 4 ರೌಂಡ್ ಓಡಿ ಬಂತು ಅಂದ್ರೆ ಅದು 1 ವಾರ ಬೇಕದು ಸುಧಾರಿಸ್ಕೊಳಕ್ಕೆ. ಆಮೇಲೆ ಅದನ್ನ ಮತ್ತೆ ರಿಕವರಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಅವ್ರಿಗೂ ಗೊತ್ತಿರುತ್ತೆ. ಬಟ್ ಯಾರೋ 1-2 ಜನ ರೇಸ್ ಬಗ್ಗೆ ಅಷ್ಟು ಅರಿವಿಲ್ದೇ ಇರೋಂಥವ್ರು ಅವ್ರೇನ್ ಮಾಡ್ಬಿಡ್ತಾರೆ, ಅಲ್ಲಿಗೆ ಅವ್ರದ್ದೇನೋ ಫೇಲ್ ಆಯ್ತು ಅಂದಾಗ ರೇಸ್ ನಿಲ್ಲಿಸ್ಬಿಡೋದು, ಈ ಡ್ರಿಂಕ್ಸ್ ಮಾಡಿ ಬಂದು ರೇಸ್ ನಿಲ್ಲಿಸ್ಬಿಡೋದು, ಇದೆಲ್ಲ ಮಾಡ್ತಾರೆ. ದಯವಿಟ್ಟು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಎತ್ತು ಸಾಕಿರೋಂಥವ್ರು ತುಂಬಾ ಕಷ್ಟಪಟ್ಟು ಸಾಕಿರ್ತಾರೆ, ತುಂಬಾ ದೂರಗಳಿಂದಾನು ಬಂದಿರ್ತಾರೆ. ಅವ್ರಿಗೆ ದುಡ್ಡಿಗೋಸ್ಕರ ಯಾರು ಬಂದಿರಲ್ಲ ಮೇಡಮ್. ಒಂದು ಟ್ರೋಫಿ ಬೇಕು, ಒಂದು ಗೆಲುವು ಬೇಕು ಅಂತ ಬಂದಿರ್ತಾರೆ. ಎಲ್ಲರೂ ಅಷ್ಟೊಂದು ಕಷ್ಟಪಟ್ಟು ಎತ್ತು ಸಾಕದೇನೆ ಅದೊಂದು ಕಾರಣಕ್ಕೆ. ಮನೆ ಕೆಲಸ ಒಬ್ಬರು ಒಂದು ಮನೇಲಿ ಒಂದು ಎತ್ತಿತ್ತು ಅಂದ್ರೆ ಒಬ್ರು ಇರ್ಲೇಬೇಕು. ಪ್ರತಿದಿನ 1,000 ತರ್ತಾರೋ 500 ತರ್ತಾರೋ ಸಂಬಳ, ಅದನ್ನ ಬಿಟ್ಟು ಎತ್ತನ್ನ ಕಾಯ್ಲೇಬೇಕು. ಆ ತರ ಪರಿಸ್ಥಿತಿ ಇದೆ. ದಯವಿಟ್ಟು ಅದೊಂದು ಮಾಡಕ್ ಹೋಗ್ಬೇಡಿ. ಅರ್ಧದಲ್ಲಿ ರೇಸ್ ನಿಲ್ಲಿಸ್ತಕ್ಕಂಥದ್ದು ಯಾವ್ದೋ ಒಂದು. ಆಮೇಲೆ ಇನ್ನೊಂದು ಕೇಳ್ಕೊಳ್ಳೋದು ಏನಂದ್ರೆ, ರೇಸ್ ನಡೆಸ್ತಕ್ಕಂಥವ್ರು ನಿಮ್ದು ಒಂದು 5,000-10,000 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಒಂದು 10 ಜನನ ಎಕ್ಸ್ಟ್ರಾ ಇಟ್ಟು ಎಂಡಿಂಗ್ ಲೈನ್ ಅಲ್ಲಿ ನಿಲ್ಲಿಸ್ತಾರೆ ಜನಗಳು. ಎಂಡಿಂಗ್ ಲೈನ್ ಅಲ್ಲಿ ನಿಲ್ತಕ್ಕಂತಾರೆ ಯಾರು ಅಂದ್ರೆ, ಈ ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ನಿಲ್ತಾರೆ. ಅವ್ರಿಗೆ ಎತ್ತು ಎಲ್ಲಿ ಬರ್ತಾ ಇದೆ ಅನ್ನೋದೇ ಅರಿವೇ ಇರಲ್ಲ.
ಅಡ್ಡನೆ ಬಂದ್ಬಿಡ್ತಾರೆ. ಆ ಥರದ್ದು ನಾವು ತುಂಬಾ ನೋಡಿದೀವಿ. ತೊಂದರೆ ಆಗಿದೆ, ತುಂಬಾ ಕಡೆ ಆಗಿದೆ, ತುಂಬಾ ಕಡೆ ಆಗಿ ಸತ್ತು ಹೋಗಿದ್ದಾರೆ, ತುಂಬಾ ಕೈಕಾಲು ಮುರ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಮಾಡ್ಸಕ್ಕೆ ಹೋಗ್ಬೇಡಿ. ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಖರ್ಚಾದ್ರೂ ಪರವಾಗಿಲ್ಲ, ಒಂದ್ 5 ಜನ ಇಟ್ಬಿಟ್ಟು ಇನ್ನ ಎಂಟ್ರಿಯಲ್ಲಿ ಬೇಕಾದ್ರೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ. ಎಂಟ್ರಿ ಫೀಸ್ ಅಲ್ಲಿ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ತಗೊಂಡು ಅದೊಂದು ವ್ಯವಸ್ಥೆ ಮಾಡ್ಕೊಡಿ. ಅವ್ರಿಗೂ ಅನಾಹುತ ಆಗ್ಬಾರ್ದು, ದೂರದಿಂದ ಬಂದಿರ್ತಕ್ಕಂಥ ನಮ್ಗಳಿಗೂ ರೇಸಿಗೆ ಬಂದಿರ್ತಕ್ಕಂಥವ್ರಿಗೂ ಅನಾಹುತಗಳಾಗಬಾರ್ದು. ಸೊ ಏನಂತಂದ್ರೆ ಈಗ ರೇಸ್ಗಳನ್ನ ಆಡಬೇಕು ಅಂತಂದ್ರೆ ಈಗ ಒಂದು ಎತ್ತನ ತಗೋಬೇಕಂದ್ರೆ ಸಾಕಷ್ಟು ಬಂಡವಾಳನ ಹಾಕಿ ತಗೊಂಡಿರ್ತಾರೆ. ತುಂಬ ಇಂಟ್ರೆಸ್ಟಿಂದ ರೇಸ್ ಆಡಬೇಕು ಅಂತ ಬಂದಿರ್ತಾರೆ, ಗೆಲ್ಲೇಬೇಕು ಅನ್ನುವಂತಹ ಒಂದು ಆಸೆಯಿಂದ ಬಂದಿರ್ತಾರೆ. ಇನ್ ಕೇಸ್ ಏನಾದರೂ ತೊಂದರೆಗಳಾದರೆ ರೇಸ್ನಲ್ಲಿ, ಇಲ್ಲ ಜಾಕಿಗಾಗಿರ್ಬೋದು, ರೇಸ್ ಕಡೆಯವ್ರಿಗಾಗಿರ್ಬೋದು, ಇಲ್ಲ ಎತ್ತುಗಳಿಗಾಗಿರ್ಬೋದು, ಏನಾದರೂ ತೊಂದರೆ ಆದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಪರಿಹಾರ ಧನವನ್ನು ಕೊಡಿ. ಸೊ ಈ ರೀತಿ ಆಗೋದ್ರಿಂದ ಅವ್ರಿಗೂ ನೆಕ್ಸ್ಟ್ ಒಂದು ರೇಸನ್ನು ಆಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಅವ್ರಿಗೂ ಒಂದು ಧೈರ್ಯ ಇರುತ್ತೆ ನೆಕ್ಸ್ಟ್ ಆಡೋದಕ್ಕೂ ಕೂಡ. ಇನ್ ಕೇಸ್ ಏನೋ ಒಂದು ಸಹಾಯಧನ ಸಿಗಲಿಲ್ಲ ಅಂತಂದರೆ ಖಂಡಿತ ಅಷ್ಟು ದೂರ ಬಂದು ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಯಾಕಂದರೆ ತುಂಬ ಒಂದು ದೊಡ್ಡ ಸಮಸ್ಯೆ ಇದು. ಯಾಕಂದರೆ ತುಂಬ ವಿರೋಧ ಚರ್ಚೆಗಳಾಗುವಂಥದ್ದು ರೇಸ್ನಲ್ಲಿ ಇದೇ ಒಂದು ಕಾರಣಕ್ಕೋಸ್ಕರ. ಈ ರೀತಿ ಆದಾಗ ತುಂಬ ತೊಂದರೆಗಳಾಗುತ್ತೆ ಅನ್ನುವಂತಹ ಒಂದು ಕಾರಣದಿಂದ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಸೊ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ರೇಸ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಆ ವಿರೋಧಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ರೇಸ್ ನಡೆಸುವಾಗಿದ್ದೇ ಇರ್ತಾರೆ. ಆಮೇಲೆ ಈ ಎತ್ತು ಸಾಕುವಾಗ ಒಂದು ನಾವು ಇವಾಗ ಎತ್ತು ಸಾಕಿದೀವಿ ಅಂದ್ರೆ ಅವೆಲ್ಲ ಯಾಕೆ ಸಾಕ್ಬೇಕು, ಅದರಿಂದ ಏನು ಅನ್ನೋ ತರ ಮಾತಾಡ್ತಾರೆ. ಒಳಗಿದ್ದವ್ರಿಗೆ ಅದು ಗೊತ್ತು. ಹಂಗಂತ ನಾವು ಅವ್ರನ್ನ ಕೇಳಕ್ ಹೋದ್ರೆ ನಿಮ್ ಮಕ್ಕಳು ನೀವ್ ಯಾಕೆ ಸಾಕ್ತೀರಾ ಅಂತ ಕೇಳ್ಬೇಕಾಗತ್ತೆ. ನೀನ್ ಯಾಕೆ ಬೈಕ್ ತಗೊಂಡಿದ್ಯಾ, ಬಸ್ಸಲ್ಲಿ ಓಡಾಡೋ ಅನ್ಬೇಕಾಗತ್ತೆ. ಇಲ್ಲ ನೀನ್ ಯಾಕೆ ಕಾರ್ ತಗೊಂಡಿದ್ಯಾ ಅಂತ ನಾವ್ ಕೇಳ್ಬೇಕಾಗತ್ತೆ. ಅವ್ರವ್ರ ಪ್ರೀತಿ ಅದು. ಅವ್ರು ಇಷ್ಟ ಬಂದಂಗೆ ಸಾಕಕ್ ಇಷ್ಟ ಇದ್ದವ್ರು ಸಾಕ್ತಾರೆ. ಎಷ್ಟೋ ಜನ ಇದ್ದವ್ರೆಲ್ಲಾನು ಒಂದ್ ನಾಯಿನೂ ಸಾಕಕ್ಕಾಗಲ್ಲ. ಅವ್ರಿಗೆ ಆ ಯೋಗ್ಯತೆ ಇರಲ್ಲ, ಕೊಟ್ಟಿರಲ್ಲ ಭಗವಂತ. ಕೊಟ್ಟಿದ್ದಾನೆ, ನಾವು ಯೋಗ್ಯತೆ ಕೊಟ್ಟಿದ್ದಾನೆ ಅಂದ್ರೆ ನಮ್ಗೆ ಯಾವ್ದ್ರ ಮೇಲೆ ಒಲವಿರುತ್ತೆ ಆ ಕೆಲಸ ನಾವು ಮಾಡ್ಬೇಕು. ಈಗ ನಮ್ಗೆ ಇದ್ರ ಮೇಲೆ ಒಲವಿದೆ, ನಾವು ಸಾಕಿದೀವಿ ಅಲ್ವಾ. ಬೇರೆಯವರೆಲ್ಲ ಬೇರೆ ಬೇರೆ ತರ ಒಬ್ಬೊಬ್ರಿಗೆ ಇರುತ್ತೆ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಇರುತ್ತೆ, ಒಬ್ರಿಗೆ ಏನೋ ಜೂಜ್ ಆಡ್ಬೇಕು ಅಂತ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ನಮ್ಗೆ ಇದ್ರಲ್ಲಿ ಇದ್ರ ಮೇಲೆ ಒಲವು ಬಂದಿದೆ, ಸಾಕಿದೀವಿ. ಅದ್ರಲ್ಲೂ ರೇಸ್ ಆಡ್ಬೇಕು ಅಂತ ಸಾಕಿದೀವಿ. ಯಾರು ಮಾತಾಡ್ತಾರೆ, ಮಾತಾಡೋರ್ಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಆಮೇಲೆ ರೇಸ್ ಮಾಡ್ತಕ್ಕಂಥವ್ರು ಅಷ್ಟೇ ಇದನ್ನೆಲ್ಲ ಊರಲ್ಲಿ ಯಾಕೆ ಮಾಡ್ಬೇಕು, ಯಾರೋ ಒಂದು ಹೆಚ್ಚು ಕಡಿಮೆ ಆದಾಗ ಹಂಗಂತಾರೆ. ಹಂಗಂದಾಗ ಅವ್ರು ತಪ್ಪಲ್ಲ. ರೇಸ್ ನಡೆಸಿರೋ 1% ತಪ್ಪಿಲ್ಲ. ಅಲ್ಲಿ ಬಂದು ನೋಡೋರು 1000 ಜನ ಇರ್ತಾರೆ, ಅವರೆಲ್ಲ ಹುಷಾರಾಗೇ ಇರ್ತಾರೆ. ಯಾರೋ ಕುಡಿದು ಬಿಟ್ಟು ಅವನಿಗೆ ಬೇಕಿಲ್ದೇ ಇರೋದು ಮಾಡ್ತಾ ಹೋದಾಗ ಅನಾಹುತಗಳಾಗುತ್ತೆ ಹೊರತು ಅವನು ಕರೆಕ್ಟ್ ಆಗಿದ್ದು ಪರ್ಫೆಕ್ಟ್ ಆಗಿದ್ದು ರೇಸ್ ನೋಡಕ್ ಬಂದ್ರು ಏನೂ ಆಗಲ್ಲ, ಎತ್ತು ಓಡ್ಸಕ್ ಬಂದ್ರು ಏನಾಗಲ್ಲ, ಎತ್ತು ಕಟ್ಟಕ್ ಬಂದ್ರು ಏನಾಗಲ್ಲ. ಸೊ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ರೇಸ್ ಮಾಡೋದು ದುಡ್ಡು ಮಾಡೋದಕ್ಕೋಸ್ಕರ ಅನ್ನುವಂತಹ ಒಂದು ಪ್ರಶ್ನೆಗಳು ಸಾಕಷ್ಟು ಎದ್ದೇಳ್ತಾ ಇರುತ್ತೆ. ಇದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ ಮೇಡಮ್, ಅದರಲ್ಲಿ ಏನು ಉಳಿತಾಯ ಆಗಲ್ಲ. ಯಾರೋ ಒಬ್ರು ಮಾಡ್ಬೋದೇನೋ, ಬಟ್ ನಮಗೆ ಗೊತ್ತಿದ್ದಂಗೆ ಎಲ್ಲಾ ರೇಸಲ್ಲೂ ತುಂಬಾ ಖರ್ಚುಗಳು ಬರುತ್ತೆ. ಯಾರೋ ಒಬ್ಬರು ಮಾಡಿರೋದಕ್ಕೆ ಎಲ್ಲರ ಮೇಲೂ ಈ ತರ ಅಪವಾದ ಬಂದಿರುತ್ತೆ. ತುಂಬಾ ದೊಡ್ಡ ದೊಡ್ಡ ರೇಸ್ಗಳು ನಡೆಸ್ತಾರೆ. ಇವತ್ತು ನಮ್ಮ ತೇಗೂರು ರೇಸ್ ಅಂತ ನಡೆಯುತ್ತೆ, ತುಂಬಾ ಅದ್ಭುತವಾಗಿ ನಡೆಯುತ್ತೆ. ಬಹಳ ಖುಷಿ ಇದೆ ಆ ರೇಸ್ ಬಗ್ಗೆ ನಮ್ಗೆ. ಅದ್ ಬಿಟ್ರೆ ಎಲ್ಲಾ ಕಡೆನೂ ತೇಗೂರು ಒಂದು ಅಂತ ಅಲ್ಲ ನಮ್ಗೆ. ಆಮೇಲೆ ಹಿಮಾವಲ್ ನಡೆದಿದ್ದ ರೇಸ್ ಅವ್ರು ಒಂದು ಎತ್ತೇ ಇಲ್ಲ, ಅವ್ರು ಎತ್ತೇ ಸಾಕಿಲ್ಲ, ರೇಸ್ ನಡೆಸಿದ್ದಾರೆ. ತುಂಬಾ ಅದ್ಭುತವಾಗಿ ನಡೆಸಿದ್ರು. ಅವ್ರದ್ದು ಒಂದು ಖುಷಿ ಇದೆ. ಇನ್ನು ನಮ್ಮ ಸಾಲಿಗ್ರಾಮ ಸುತ್ತ ನಡೀತಾನೆ ಇರುತ್ತೆ. ಇನ್ನು ಅಜ್ಜಂಪುರದಲ್ಲೆಲ್ಲ ನಡೆಸ್ತಾರೆ, ತುಂಬಾ ಚೆನ್ನಾಗಿ ನಡೆಸ್ತಾರೆ. ಯಾರು ನಮ್ಗೆ ಆತರ ಅನ್ಸಿಲ್ಲ. ಯಾರೋ ಈಗ ಆಗದೆ ಇರೋ ಅಂತವ್ರು ಏನ್ ಗೊತ್ತಾ ಮೇಡಮ್, ಈ ಪಾಸಿಟಿವ್ ಇರೋ ಕಡೆ ಆತರ ನೆಗೆಟಿವ್ ಇರುತ್ತೆ ಅಂತಾರಲ್ಲ. ಈಗ 4 ಜನ ಆಗದೆ ಇರೋರು ದುಡ್ಡು ಮಾಡಕ್ ಮಾಡ್ತಾವನೆ ಅಂತ ಹೇಳ್ತಾರೆ. ಬಟ್ ಅವನ್ಗೆ 1 ವಾರ 15 ದಿವಸ 1 ತಿಂಗಳು ಬೇಕು ಶ್ರಮ. ಅವನ್ ಎಲ್ಲೇ ಹೋದ್ರು ಒಂದು 15,000 ಸಂಬಳ ಕೊಡ್ತಾರೆ. ಅದನ್ನೆಲ್ಲ ಬಿಟ್ಟು ರೇಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತು. ಯಾರೋ ಕೂತ್ಕೊಂಡ್ ಮಾತಾಡೋನ್ಗೆ ಏನೋ ಗೊತ್ತಿರಲ್ಲ ಅವನಿಗೆ. ಯಾರೋ ಅವಿವೇಕಿಗಳೇ ಹಿಂಗೆ ದುಡ್ಡು ಮಾಡಕ್ ಮಾಡ್ತಾವ್ರೆ ಅದು ಇದು ಅಂತ. ಉಳಿಬೇಕು ಅವನಿಗೆ. ಉಳಿನಿಲ್ಲ ಅಂದ್ರೆ 15,000 ಅವ್ನ ಸಂಬಳ ಬಿಟ್ಟು ಅವ್ನು ಎಫರ್ಟ್ ಹಾಕಿ ಮಾಡಿದಕ್ಕೆ ವೇಸ್ಟ್ ಆಗುತ್ತೆ. ಇದು ಒಂದು ಗ್ರಾಮೀಣ ಕ್ರೀಡೆ ರೇಸ್ ಅನ್ನೋದು. ಸೊ ಈಗ ತಮಿಳ್ನಾಡಿನಾಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಇರುವಂತಹ ಒಂದು ಗ್ರಾಮೀಣ ಕ್ರೀಡೆ ಜಲ್ಲಿಕಟ್ಟಿಗೆ ಇರುವಂತಹ ಒಂದು ಪ್ರಾಮುಖ್ಯತೆ ಸೊ ನಮ್ಮ ಸ್ಟೇಟ್ನಲ್ಲಿ ರೇಸ್ಗೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಷ್ಟು ಪ್ರಾಮುಖ್ಯತೆ. ಈಗ ಜಲ್ಲಿಕಟ್ಟನ್ನು ತೊಗೊಂಡಾಗ ಅದನ್ನು ಒಂದು ಗೇಮ್ ಆಗಿ ತೊಗೊಂಡು ಕನ್ಸಿಡರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಅದನ್ನು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಅದನ್ನು ಒಂದು ದೊಡ್ಡ ಲೆವೆಲ್ಗೆ ತೊಗೊಂಡೋದ್ರು. ಜಲ್ಲಿಕಟ್ಟನ್ನ ತುಂಬ ಸಪೋರ್ಟಿವ್ ಆಗಿ ಆ ಗೇಮ್ ಬಂತು. ಸೊ ತುಂಬ ಚೆನ್ನಾಗಿ ಬೆಳೀತು. ಸೊ ನಮ್ಮ ಒಂದು ರೇಸ್ಗೆ ಆ ಒಂದು ಸಪೋರ್ಟ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್, ಸಪೋರ್ಟ್ ಇಲ್ಲ. ಮೇನ್ ಏನಂದ್ರೆ ನಮ್ಮದ್ರಲ್ಲಿ ಎಲ್ಲರೂ ಅವ್ರವ್ರು ಎತ್ಸಾಕಿ ಅವ್ರವ್ರು ಇದ್ರಲ್ಲಿ ಇದ್ದಾರೆ. ಸಪೋರ್ಟ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ನಮ್ಗೆ ಈ ರಾಜಕೀಯವಾಗಿ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ. ಈ ರೇಸಿನ ಇದರಲ್ಲಿ ರಾಜಕೀಯವಾಗಿ ಬೇರೆ ತರದ್ರಲ್ಲಿ ಎಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ. ಯಾರೋ ಒಂದು ಆ ಕ್ಷೇತ್ರಕ್ಕೆ ಸೀಮಿತವಾದಂತ MLA ಗಳಾಗಿರ್ಬೋದು,
ಇಲ್ಲ ಯಾವುದೋ ಒಂದು ಸಣ್ಣ ತಾಲೂಕ್ ಪಂಚಾಯತಿ ಈ ಥರದವ್ರು ಜಿಲ್ಲಾ ಪಂಚಾಯತ್ ಈ ಥರದವ್ರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅವ್ರಿಗೆ ಬೇಕಾದಂಥ ಟೈಮ್ಗಳಲ್ಲಿ. ಬಿಟ್ರೆ ಈ ಇದರಲ್ಲಿ ಬಂದ್ಬಿಟ್ಟು ಸರ್ಕಾರದಿಂದ ಈ ರೇಸ್ಗೆ ಅಂದ್ಬಿಟ್ಟು ಯಾವುದೇ ಥರದ ಸಪೋರ್ಟ್ ಸಿಗ್ತಾ ಇಲ್ಲ. ಮೇನ್ ಏನು ಗೊತ್ತಾ, ಈ ನಾವು ಏನಾದರೂ ಈ ರೇಸ್ ಮಾಡ್ತಾ ಇದೀವಿ, ನಮ್ಗೊಂದು ಪರ್ಮಿಷನ್ ಬೇಕು ಅಂದ್ರೆ ಅದಕ್ಕೂ ನಾವು ತುಂಬಾ ಸುತ್ತಬೇಕಾಗುತ್ತೆ. ನಾವು ಜವಾಬ್ದಾರಿಯಿಂದಾನೇ ಮಾಡ್ತೀವಿ. ರೇಸ್ ಮಾಡತಕ್ಕಂಥವ್ರು ಜವಾಬ್ದಾರಿಯಿಂದಾನೇ ಮಾಡ್ತಾರೆ, ಸಾಕಿರೋರು ಜವಾಬ್ದಾರಿಯಿಂದಾನೆ, ಒಡೆಯವನು ಜವಾಬ್ದಾರಿಯಿಂದಾನೇ ಮಾಡ್ತಾನೆ. ಯಾರೋ ಒಬ್ಬ ಅನಾಹುತ ಅವನಿಂದ ಅವ್ನು ಮಾಡ್ಕೊಂಡಿರ್ತಾನೆ. ಇದಕ್ಕೆ ಬಂದ್ಬಿಟ್ಟು ಇದನ್ನ ರೇಸ್ನ ಒಂಥರ ನೋಡಿ ಅವ್ರು ಹೇಳ್ತಾರೆ ಇದನ್ನ ಕೊಡಬಾರ್ದು, ಪರ್ಮಿಷನ್ ಕೊಡಬಾರ್ದು, ಅದಕ್ಕೆ ಬೇರೆ ಬೇರೆ ರೂಲ್ಸ್ಗಳು ಹೇಳ್ತಾರೆ. ಆ ಥರ ಹೇಳಿದ್ರೆ ವೆಹಿಕಲ್ಸೇ ಓಡಾಡಬಾರ್ದು ಮೇಡಮ್ ರೋಡಲ್ಲಿ. ಎಷ್ಟೋ ಆಕ್ಸಿಡೆಂಟ್ಗಳು ನಡೆಯುತ್ತೆ, ಅದಕ್ಕೆಲ್ಲ ಅನಿವಾರ್ಯ ಅದು. ಅದೇ ತರ ಇದರಲ್ಲಿ ಯಾರೋ ಬಂದು ಏನೋ ಅವನಿಂದ ಅವನಿಗಾಗಿರುತ್ತೆ, ಆ ಕಾರಣಕ್ಕೆ ಪರ್ಮಿಷನ್ನೇ ಕೊಡಲ್ಲ. ಈ ಸರ್ಕಾರದವರು ಸ್ವಲ್ಪ ನಮ್ಗೂ ಈ ರೇಸಿನ ಇದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಲ್ಬೇಕು. ಬೇರೆ ಕಡೆ ರೇಸ್ ತಗೊಂಡ್ರೆ ಬೆಂಗಳೂರಲ್ಲಿ ಯಾವ್ದೋ ಒಂದು ನಡೀತಾ ಅದ್ರ ಬಗ್ಗೆ ಹೇಳ್ಬಾರ್ದು, ಅದಕ್ಕೆ ತುಂಬಾ ಸಪೋರ್ಟಿವ್ ಕೊಟ್ರು, ತುಂಬಾ ಸಪೋರ್ಟಿವ್ ಕೊಟ್ರು. ಆದ್ರೆ ನಮ್ಮ ರೇಸ್ಗೆ, ಎತ್ತಿನ ಗಾಡಿ ರೇಸ್ಗೆ ಅದೇ ತರದ್ ಒಂದು ಸಪೋರ್ಟಿವ್ ಬೇಕು. ಆಮೇಲೆ ನಮ್ಮ ಸಪೋರ್ಟ್ ಯಾವ್ದೋ ಒಂದು ರೇಸ್ ಬಗ್ಗೆ ಹೇಳ್ತೀವಿ, ಅದನ್ನ ಪರ್ಟಿಕ್ಯುಲರ್ ಆಗಿ ಅದನ್ನೇ ಮೆನ್ಷನ್ ಮಾಡಿ ಹೇಳಕ್ ಹೋಗಲ್ಲ, ಅವ್ರಿಗಿರುತ್ತೆ. ನಮ್ಮ ಈ ರೇಸ್ಗೆ ತುಂಬಾ ಸಪೋರ್ಟಿವ್ ಬೇಕು ಇದರಿಂದ, ಸರ್ಕಾರದಿಂದ. ಅದಲ್ಲದೆ ನಮ್ಮ ಇವರು ಯಾರು ನಮ್ಮ ಎತ್ತು ಕಟ್ಟಿರ್ತಕ್ಕಂಥ ಯುವಕರುಗಳಾಗಿರ್ಬೋದು, ಹಳಬರಾಗಿರ್ಬೋದು, ನಮ್ಮದೆಲ್ಲ ಒಂದು ಟೀಮ್ ಮಾಡ್ಕೊಂಡು ಒಂದು ಸಂಘ ಮಾಡ್ಕೊಂಡು, ಹೌದು ಹೌದು ತುಂಬಾ ಕಮ್ಮಿ ಆಗಿದೆ ಇದು, ಈ ರೇಸಿನ ಇದರಲ್ಲಿ ಕಮ್ಮಿ ಆಗಿದೆ. ರೈತರುಗಳಲ್ಲಿ ಇರುತ್ತೆ, ಅದು ನಾವು ನೋಡಕ್ ಹೋಗಿಲ್ಲ. ಬಟ್ ನಮ್ಮ ರೇಸಿನ ಇದ್ರಲ್ಲಿ ಹೇಳ್ತಾ ಇದೀನಿ, ನಾವು ಈ ರೇಸಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ಅಂತ ಮಾಡ್ಕೊಂಡು, ನಾವು ರಾಜಕೀಯದಾಗ ಏನ್ ಬೇಕು ಆ ಸಪೋರ್ಟ್ನ ತಗೊಂತಾ ಇಲ್ಲ, ನಾವು ತಗೊಂಡು ನಮಗೂ ತುಂಬಾ ಆಸೆ ಇದೆ ಇದನ್ನ ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅಂತ. ನಾವು ಹಳಬರಾಗಿರ್ಬೋದು, ತುಂಬಾ ಒಳ್ಳೊಳ್ಳೆ ಚಾಂಪಿಯನ್ಗಳಿದ್ದಾರೆ ಎತ್ತು ಕಟ್ಟಿದ್ದಂಥವ್ರು, ಅವರೆಲ್ಲ ಬಂದು ದಯವಿಟ್ಟು ಈ ರೇಸ್ಗೆ ತುಂಬ ಸರ್ಕಾರದಿಂದನೂ ಸಪೋರ್ಟ್ ತಗೊಂಡು, ಒಂದು ನಾವು ನೋಡಿದಂಗೆ ಬೆಂಗಳೂರಲ್ಲಿ ಒಂದು ರೇಸ್ ನಡೀತು, ಬೇರೆ ರೇಸ್ ಅದು, ಅವರು ಎಲ್ಲರೂ ಸರ್ಕಾರ ಸಪೋರ್ಟ್ ತಗೊಂಡು ತುಂಬ ಅದ್ಭುತವಾಗಿ ನಡೆಸಿದ್ರು. ಅದೇ ಥರ ನೀವು ಎಲ್ಲರೂ ಬಂದು ಒಗ್ಗಟ್ಟಾಗಿ ನಾವು ಒಂದು ಅದೇ ಥರದ ರೇಸ್ ನಡೆಸೋದಕ್ಕೆ ಬಂದು ಸರ್ಕಾರದಲ್ಲಿ ಸಪೋರ್ಟ್ ತಗೊಂಡು ಮಾಡಬೇಕು. ಹಂಗಾಗಿ ಎಲ್ಲರನ್ನೂ ದಯವಿಟ್ಟು ಕೇಳ್ಕೊಂತೀವಿ, ಒಂದು ಒಗ್ಗಟ್ಟಾಗಿ ಫಸ್ಟು ನಾವು ರೈತರುಗಳನ್ನು ಎಲ್ಲರೂ ಒಗ್ಗಟ್ಟಾಗಬೇಕು. ಎತ್ತು ಯಾರ್ಯಾರು ಕಟ್ಟಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಬಂದು ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಸರ್ಕಾರದ್ದು ಸಪೋರ್ಟ್ ತೊಗೊಬೇಕು, ನಾವೂ ಎಫರ್ಟ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಒಂದು ಬೆಂಗಳೂರು ರೇಸ್ ಅಂತ ನಡೀತು, ಅದು ತುಂಬ ಅದ್ಭುತವಾಗಿತ್ತು, ಅದು ಚೆನ್ನಾಗಿತ್ತು. ಅದೇ ಥರ ಒಳ್ಳೊಳ್ಳೆ ರೇಸ್ಗಳನ್ನ ನಡೆಸ್ಬೋದು, ಸರ್ಕಾರದಿಂದ ಸಪೋರ್ಟ್ ತಗೊಂಡು ನಡೆಸ್ಬೋದು. ಸೊ ನಿಮ್ಗೇನಾದ್ರೂ ಮುಂದಿನ ದಿನಗಳಲ್ಲಿ ರೇಸನ್ನ ಆಯೋಜನೆ ಮಾಡುವಂತಹ ಒಂದು ಉದ್ದೇಶ ಇದೆಯಾ ಸರ್? ಇದೆ, ಆಯೋಜನೆ ಮಾಡಬೇಕು, ಒಳ್ಳೆ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಆಲ್ರೆಡಿ ಡಿಸ್ಕಸ್ ನಡೀತಾ ಇದೆ. ನಮ್ಮ ತಾಲೂಕಲ್ಲೇ ನಡೆಸಬೇಕು ಅಂತ ಇದೀವಿ, ಅರಕಲಗೂಡಲ್ಲಿ. ನಾವು ಇವಾಗ ಅಲ್ಲಿ ಬೆಂಗಳೂರಲ್ಲಿ ನಡೀತಲ್ಲ ಅದೇ ತರಾನೇ ನಮ್ಮ ಹಾಸನದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ್ದು ನಡೆಸಬೇಕಂತ ಇದೆ. ಎಲ್ಲಾ ಕಡೆ ಎತ್ತುಗಳು ಬರುತ್ತೆ, ಅದಕ್ಕೆ ಅದೊಂದು ಆಸೆ ಇದೆ. ಬಟ್ ಒಳ್ಳೆ ಪ್ಲೇಸ್ ಬೇಕು, ಸಪೋರ್ಟ್ ಬೇಕು, ಮೇನ್ ಬೇಕಾಗಿರೋದು ಸಪೋರ್ಟ್. ಇಲ್ಲಿ ನೀವು ಅವಾಗ್ಲೇ ಕೇಳ್ದಂಗೆ ಆ ತರ ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ತರದರೆಲ್ಲ ಇರುತ್ತೆ. ಯಾರೋ ನಾವೇನೋ ಒಳ್ಳೆ ರೀತಿಲಿ ನಮ್ಮ ದುಡ್ಡನ್ನ ಖರ್ಚು ಮಾಡಿ ಮಾಡಕ್ ಹೋದ್ರು ಅವ್ರು ಏನೋ ಮಾಡ್ತಾ ಇದಾರೆ ಅನ್ನೋ ತರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ. ಹಂಗಾಗಿ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ, ಆದಷ್ಟು ಬೇಗದಲ್ಲಿ ಸದ್ಯದಲ್ಲೇ ಮಾಡ್ತೀವಿ ಒಂದು ರೇಸ್ನ. ಸದ್ಯದಲ್ಲೇ ಹಾಸನದಲ್ಲಿ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಒಂದು ರೇಸನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿದ್ದಾರೆ. ಆದಷ್ಟು ಬೇಗ ತಿಳಿಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನಡೀತಿರೋಂಥ ರೇಸ್ಗಳಲ್ಲಿ ಆಲ್ರೆಡಿ ಒಂದು 50 ಜೊತೆ ಸೇರಿರ್ತಾವೆ ಎತ್ತು, ಹೇಳಕ್ಕಾಗಲ್ಲ. ಇನ್ನು ಮಿಸ್ಟೇಕ್ ಆಗ್ತಿರೋದು ಎಲ್ಲಿಂದ ಅಂದ್ರೆ, ಯಾರೋ ಒಬ್ರು ಒಂದು ಪಾಂಪ್ಲೆಟ್ಸ್ ಬಿಟ್ಬಿಟ್ಟಿರ್ತಾರೆ, ಈ ವಾರದಲ್ಲಿ ಒಂದು ಪಾಂಪ್ಲೆಟ್ಸ್ ಬಿಡ್ತಾರೆ. ಎತ್ತು ಸುಧಾರಿಸ್ಕೊಳ್ಳೋದಕ್ಕೆ ಮಿನಿಮಮ್ 15 ದಿವಸ ಬೇಕು. ದಯವಿಟ್ಟು ಅದೊಂದನ್ನ ನೀವೇ ಅರ್ಥ ಮಾಡ್ಕೊಂಡು 15 ದಿವಸಕ್ಕೆ ಒಂದು ಪ್ಲಾನ್ ಮಾಡಿ ರೇಸ್ ನಡೆಸ್ತಕ್ಕಂಥವ್ರು. ಎಲ್ಲರಿಗೂ ಕಾಂಟ್ಯಾಕ್ಟ್ ಇದೆ, ಈ ರೇಸ್ ನಡೆಸ್ತಾರಲ್ಲ ಅವರೆಲ್ಲರಿಗೂ ಕಾಂಟ್ಯಾಕ್ಟ್ ಇದೆ. ನೀವು ಈ ವಾರ ಒಂದು ನಡೆಸಿ ನೆಕ್ಸ್ಟ್ ವಾರ ನಡೆಸಿದಾಗ ನಿಮ್ಗೆ ಎತ್ತುಗಳು ಸೇರಲ್ಲ. ಯಾಕೆಂದ್ರೆ ಇಲ್ಲಿ 50 ಜೊತೆ ಎತ್ತು ಟಯರ್ಡ್ ಆಗಿರುತ್ತೆ, ಎಷ್ಟೋ ಜನ ಬರಲ್ಲ. 15 ದಿವಸಕ್ಕೆ ಪ್ಲಾನ್ ಮಾಡ್ಕೊಂಡು ಒಂದು ರೇಸ್ ನಡೆಸಿ 60 ರಿಂದ 70 ಜೊತೆ ಎತ್ತುಗಳು ಸೇರುತ್ತೆ. ಆಮೇಲೆ ಈಗ ಮತ್ತೆ ವಾರದಿಂದ ವಾರಕ್ಕೆ ಮಾಡಿ ರೀಎಂಟ್ರಿ ಮಾಡಿ, ಈಗ ರೇಸ್ನ ಒಂದ್ ಸ್ವಲ್ಪ ನಮ್ಗೆ ಅಷ್ಟು ಕಂಫರ್ಟ್ ಅನಿಸ್ತಾ ಇಲ್ಲ ರೀಎಂಟ್ರಿ ಮಾಡ್ತಾ ಇರೋದು. ನೀವು ದಯವಿಟ್ಟು ಅದೊಂದನ್ನ ನಿಲ್ಸಿ, ರೀಎಂಟ್ರಿ ಒಂದು ನಿಲ್ಸಿ. ರೀಎಂಟ್ರಿ ಅಂದ್ರೆ ಒಂದ್ಸಲ ಓಡಾಗಿರುತ್ತೆ, 50 ಜೊತೆ ಎತ್ತುಗಳು ಬಂದ್ಬಿಟ್ಟಿರುತ್ತೆ, ಓಡಾಗುತ್ತೆ, 25 ಜೊತೆ ಸೋತ್ ಹೊರಗಡೆ ಹೋಗುತ್ತೆ, 25 ಬರುತ್ತೆ. ಅವಾಗ ಎತ್ತು ಕಮ್ಮಿ ಸೇರಿದೆ ಅಂದ್ಬಿಟ್ಟು ಮತ್ತೆ ರೀಎಂಟ್ರಿ ಇನ್ನು 25 ಸೋತಿರುತ್ತಲ್ಲ ಅದಕ್ಕೆ ರೀಎಂಟ್ರಿ ಅಂತ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಎತ್ನ ಇವಾಗ ಪೇರ್ ಮಾಡ್ಕೊಂಡ್ ಬಂದಿರ್ತಾರೆ, ಅದಲ್ದಲ್ಲಿ ಅಲ್ಲಿ ಯಾವ್ದು ಚೆನ್ನಾಗಿರೋದನ್ನ ಪೇರ್ ಮಾಡ್ಕೊಂಡು ಒಂದ್ 10 ಜೊತೆ ರೀಎಂಟ್ರಿ ಮಾಡ್ತಾರೆ. ಈ ಎತ್ತು 25 ಜೊತೆ ಗೆದ್ದಿರ್ತಕ್ಕಂಥವ್ರ ಒಳಗಡೆ ಬಂದು ಅವೆರಡು ಯಾರೋ ಪೇರ್ ಮಾಡಿ ಹೊಡೆದಾಗ
ಈ 25 ಜೊತೆಲಿ ಒಳಗೆ ಹೋಗಿರ್ತಾರಲ್ಲ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಹೌದೌದು. ಅದೊಂದನ್ನ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಂತೀವಿ. ಅದೇ ತರ ಈಗ ಚಕ್ಕಡಿನ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ವಾರಕ್ಕೂ. ಅದೇ ತರ ನಮ್ ದೊಡ್ಡ ರೇಸ್ಗಳನ್ನ 15 ದಿವಸಕ್ಕೆ ಒಂದ್ಸಲ ಪ್ಲಾನ್ ಮಾಡ್ಕೊಳ್ಳಿ. ಯಾರೇ ಮಾಡಿದ್ರು ವಾರಕ್ಕೂ ಬೇಡ. ಆ ತರ ತುಂಬಾ ಎತ್ತುಗಳಿಗೆ ಟಯರ್ಡ್ ಆಗುತ್ತೆ, ಕಷ್ಟ ಆಗುತ್ತೆ. 15 ದಿವಸಕ್ಕೆ ಒಂದ್ಸಲ ಪ್ಲಾನ್ ಮಾಡಿ ನೀವೇನೆ ಪಾಂಪ್ಲೆಟ್ಸ್ ನ ಬಿಟ್ಟು ಮಾಡಿ, ದಯವಿಟ್ಟು ಚೆನ್ನಾಗಿರುತ್ತೆ. ಸೊ ನೀವು ಆಡಿರುವಂತಹ ಈಗ ರೇಸ್ಗಳಲ್ಲಿ, ನಿಮ್ಮ ಎತ್ತುಗಳು ಹೋಗಿರುವಂತಹ ರೇಸ್ಗಳಲ್ಲಿ ಹೈಯೆಸ್ಟ್ ಪ್ರೈಸ್ ಅಮೌಂಟ್ ಅಂದ್ರೆ ಎಷ್ಟು ವಿನ್ ಮಾಡಿದ್ದೀರಾ ಸರ್? ನಾವು ಹೈಯೆಸ್ಟ್ ಬಂದು 80,000 ಗೆದ್ದಿದೀವಿ ಅಷ್ಟೇ. ದುಡ್ಡಿಗೆ ನಾವು ಪ್ರಾಮುಖ್ಯತೆ ಕೇಳುವಂತವ್ರಿಗೆ 80,000 ಫಸ್ಟ್ ಪ್ರೈಸ್ ಮಾಡಿದೀವಿ. ಆದ್ಮೇಲೆ ಎಲ್ಲದರಲ್ಲೂ ಪ್ರೈಸ್ ಗೆಲುವು ಮುಖ್ಯ ನಮ್ಗೆ. ಗೆದ್ದಿದ್ದಾವೆ ARP ಇವ್ರವು ಎತ್ತು ಇಷ್ಟನೇ ಪ್ಲೇಸ್ ಆಗಿದಾವೆ, ಅದು ಗೊತ್ತಾದ್ರೆ ಅದೇ ಫೀಲ್ಡ್ ಆದಂತದ್ದು ಸಪ್ರೇಟ್ ಇದೆ ಮೇಡಮ್. ಇವಾಗ ಬೈಕ್ ಇದ್ರಲ್ಲಿ ಬಂದ್ರೆ ಇಂಥವ್ರು ಗೆದ್ರು ಇಂಥವ್ರದ್ದು ಅಂತ ಇದೆ. ಈ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟ್ ಹೇಳ್ತೀನಿ, ಅದ್ರ ಬಗ್ಗೆ ನಮ್ಗೆ ಮುಂಚೆ ಒಲವಿತ್ತು, ಆ ಕಾರಣದಿಂದ ಹೇಳ್ತೀನಿ. ಇಂಥ ಟೀಮ್ ಅವ್ರು ಆಡಿದ್ರು, ಇಂಥ ಪ್ಲೇಯರ್ ಗೆದ್ರು ಅಂತಾರೆ. ಹಂಗೆ ಇದ್ರಲ್ಲೂ ಈ ರೇಸಿನ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು, ಈ ರೈತರುಗಳಿಗೆಲ್ಲ ಇಂಥವ್ರು ಗೆದ್ದುವಂತೆ, ಇಂಥ ಊರಂತೆ ಅಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಅದೊಂದು ಖುಷಿ ಇದೆ. ಅವರು ಆಮೇಲೆ ನೆಕ್ಸ್ಟ್ ಎಲ್ಲ ನಮ್ಮ ಎತ್ತೇನಾದ್ರು ಚೆನ್ನಾಗಿ ಓಡಿದ್ರೆ ನೋಡ್ತಾ ಇರ್ತಾರೆ. ಅವ್ರ ಎತ್ತಿಗೆ ಪೇರ್ ಮಾಡಕ್ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಎತ್ತು ಸಾಕಿರ್ತಾರೆ. ತುಂಬಾ ರೇರ್ 2 ಎತ್ತು ಸಾಕಿರೋದು, 3 ಎತ್ತು ಸಾಕಿರೋದು ತುಂಬಾ ರೇರು. ಒಂದೊಂದು ಎತ್ತು ಸಾಕಿರ್ತಾರೆ, ತುಂಬಾ ಅದ್ಭುತವಾಗಿ ಸಾಕೊಂಡ್ಬರ್ತಾರೆ. ಅವ್ರದಕ್ಕೆ ಇನ್ನೊಂದು ಎತ್ತನ್ನ ಪೇರ್ ಮಾಡಿ ಹೊಡಿತಾರೆ. ಯಾವ್ದು ಸ್ಪೀಡ್ ಮಾಡ್ತಾ ಇರುತ್ತೆ, ನಮ್ದಕ್ಕೆ ಇದು ಸೆಟ್ ಆಗುತ್ತೆ ಅನ್ನೋ ರೀತಿಲೇ ಹೊಡಿಯೋದು. ಒಂದ್ ಎತ್ತು ಅಥವಾ ಇದರ ಸಾಕಿ ಬಂದಿರ್ತಾರೆ, ಆ ತರ ಮಾಡಿ ಹೊಡಿತಾರೆ. ಈಗ ನೆಕ್ಸ್ಟ್ ಯಾವ ರೇಸ್ ಇದೆ ಸರ್? ನೆಕ್ಸ್ಟ್ ಬಂದ್ಬಿಟ್ಟು 27ಕ್ಕೆ ರೇಸ್ ಇದೆ. ದೊಡ್ಡ ಬಾಸೂರು ಅಂದ್ಬಿಟ್ಟು ಅಲ್ಲಿ ರೇಸ್ ಇದೆ. ಲಾಸ್ಟ್ ಟೈಮ್ ನಾವಲ್ಲಿ ಪ್ಲೇಸ್ ಮಾಡಿದ್ವಿ. ಹಂಗಾಗಿ ಈ ಸಲನು ಅದೇ ನಮ್ಮ ಎತ್ತನ್ನ ಪೇರ್ ಮಾಡಿದ್ವಿ, ನಮ್ಮನೆ ಪೇರ್ ಮಾಡಿದ್ವಿ. ಹೋದ್ಸಲ ನಮ್ಮ ಸ್ನೇಹಿತರದೇ ಒಂದು ಎತ್ತನ್ನ ಪೇರ್ ಮಾಡಿದ್ವಿ, ಕೊಯ್ಲಿ ಅಂದ್ಬಿಟ್ಟು ಎತ್ತು. ನಮ್ಗೆ ತುಂಬಾ ಇಷ್ಟವಾದಂತ ಎತ್ತು. ಬೆಂಗಳೂರು ರೇಸ್ ಅಲ್ಲಿ ಅದು 3rd ಪ್ಲೇಸ್ ಆಗಿತ್ತು. ಆ ಎತ್ತನ್ನ ಪೇರ್ ಮಾಡಿದ್ವಿ ಲಾಸ್ಟ್ ಟೈಮು. ಈ ಸಲ ಬಂದ್ಬಿಟ್ಟು ನಮ್ದೇ ಎತ್ತನ್ನ ಪೇರ್ ಮಾಡ್ತಾ ಇದೀವಿ. ಓಕೆ. ಸೊ ARP ಒಂದು ಬ್ರ್ಯಾಂಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ರೇಸ್ ಫೀಲ್ಡ್ ಅಲ್ಲಿ ಸಾಕಷ್ಟು ಒಂದು ಶೀಲ್ಡ್ಗಳನ್ನ ಗೆದ್ದಿದ್ದಾರೆ. ಬನ್ನಿ ಈಗ ಶೀಲ್ಡ್ಗಳ ಒಂದು ಪರಿಚಯ ಮಾಡ್ಕೊಡ್ತೀನಿ ಸರ್. ನೀವೇ ತೋರಿಸ್ಬಿಡಿ ಶೀಲ್ಡ್ಗಳನ್ನ ಎತ್ಕೊಂಡು ಯಾವ ರೇಸ್ ನಲ್ಲಿ ಗೆದ್ದಿದ್ದೀರಾ ಅಂತ. ಸೊ ಇದು ಸರ್ ಅದು ದೊಡ್ಡ ಇದರಲ್ಲಿ ಚಿಕ್ಕಮದುರೆ ಅಂತ ಇದೆ. ಸೊ ಚಿಕ್ಕಮದುರೆ ರೇಸ್ ನಮ್ಮ ಚಾನಲ್ ಇದೆ ವಿಡಿಯೋ ಅದು. ಸೊ ನಾವು ಕೂಡ ಹೋಗಿದ್ವಿ ಆ ಒಂದು ರೇಸ್ಗೆ. ಅಲ್ಲಿ ಗೆದ್ದಿರುವಂತಹ ಫಸ್ಟ್ ಪ್ಲೇಸ್ ಅಲ್ವಾ ಸರ್? ಸೊ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ ಆ ಒಂದು ರೇಸ್ ನಲ್ಲಿ. ಸೊ ದೊಡ್ಡಬಳ್ಳಾಪುರ ಹತ್ರ ನಡೆದಂತಹ ಒಂದು ಮಹಾರಾಜ ಅಂತ ಪೇರ್ ಮಾಡಿದ್ವಿ. ಎರಡನ್ನು ತುಂಬಾ ಅದ್ಭುತವಾಗಿ ಓಡ್ತು. ಅವಳಿ ಜವಳಿ ತರ ಇದೆ ಅದನ್ನು, ಹಂಗಾಗಿ ಪೇರ್ ಮಾಡಿ ಓಡಿಸಿದ್ವಿ. ತುಂಬಾ ಚೆನ್ನಾಗಿ ಓಡಿದ್ವು. ನೀವು ನೋಡಿದ್ರಿ ಅವತ್ತು ವಿಡಿಯೋ ಎಲ್ಲ ಮಾಡಿದಿರಾ? ಸೊ ನಾವು ಕೂಡ ರೇಸ್ಗೆ ಹೋಗಿದ್ವಿ. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಸೊ ಇದು ಸರ್ ಅದು ಪಾಯಿಂಟ್ ಗಾಡಿಯಲ್ಲಿ ಇಲ್ಲಿ ನಮ್ಮ ಸಾಲಿಗ್ರಾಮ ಸೈಡ್ ಅಲ್ಲಿ ಗೆದ್ದಿರೋದು. ಓಕೆ. ಸೊ ಎಲ್ಲಾನು ಬುಕ್ ಅಲ್ಲಿ ಬರ್ದಿಟ್ಟಿದೀವಿ. ಒಂದೊಂದು ಮರ್ತೋಗ್ಬಿಟ್ಟಿದೆ, ತುಂಬಾ ಹಂಗೆ ಇದ್ ಮಾಡೋಣ ಇದನ್ನೆಲ್ಲ. ಎಲ್ಲ ಇಲ್ಲೇ ನಮ್ಮ ಅಕ್ಕಪಕ್ಕದೂರಲ್ಲ, ಅದು ನಮ್ಮ ಪಕ್ಕದೂರಲ್ಲೇ ಗೆದ್ದಿರೋದು ಅದು. ಇದು ಸರ್ ಇದು ಬಂದು ಯಾವ ದೊಡ್ಡ ಜಲ್ವಾ ಮತ್ತೆ ಕೊಯ್ಲಿ ಹಾಕಿ ದೊಡ್ಡ ಬಾಸೂರು ಲಾಸ್ಟ್ ಟೈಮ್ ಗೆದ್ದಿರತಕ್ಕಂಥ ಟ್ರೋಫಿ. ಇದು ಮುನ್ನಾ ಕಾಕ ಅಂತ ನಮ್ಮ ಎತ್ತು, ನಾವು ಪಾಯಿಂಟ್ ಗಾಡಿಗೆ ಹಾಕಿದ್ವಿ, ಅಲ್ಲಿ ಪ್ರೈಸ್ ಆಗಿರೋದು. ಇದು ಮುನ್ನಾ ಕಾಕ ಅಂತ ಹಾಕಿದ್ವಿ, ಅದು ಪಾಯಿಂಟ್ ಗಾಡಿ. ಸರ್ ನಿಮ್ಮ ಹುಡುಗರು ಹೇಳ್ತಾ ಇದ್ರು ಇದರಲ್ಲಿರುವಂತಹ ಕೆಲವೊಂದು ಮಿಸ್ ಆಗಿದೆ ಅಂದ್ರೆ ಸೇಲ್ ಮಾಡಿದೀವಿ. ಇದು ಬಂದ್ಬಿಟ್ಟು ನಮ್ಮ ಎತ್ತು ಗೂಳಿ. ಇದು ಆಕ್ಚುಲಿ ಬೆಳಗಾಮಿಂದ ತಂದಿದ್ವಿ. ತುಂಬಾ ಟಾಪ್ ಆಗಿತ್ತು ಗೂಳಿ. ಟಾಪ್ ಅಂದ್ರೆ ಟಾಪ್ ಆಗಿತ್ತು, ನೋಡೋದಕ್ಕೆ ಸೈಜ್ ಗೀಸ್ ಎಲ್ಲ. ಸೇಲ್ ಮಾಡಿದ್ವಿ. ಗೂಳಿ ರೇಸ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ರೇಸ್ ಬಗ್ಗೆ ಹೇಳೋದಕ್ಕೆ ಅಂದ್ರೆ ಇವತ್ತಿಗೆ ಇರೋದೇ ಒಂದ್ ಹಳ್ಳಿ ಕಾರ್ಗೆ ಒಂದ್ ಗೂಳಿ ಪೇರ್ ಮಾಡ್ತಾರೆ. ಆ ತರನೇ ರೇಸ್ ನಡೆಸ್ತಾ ಇರೋದು. ನಾನಾ ಅನ್ನಂಗೆ ಹೋಗ್ಬೇಕು ಆ ತರ ಅಂತ. ನಮ್ಮ ಇದ್ರಲ್ಲಿ ಎಲ್ಲ ಗಂಡೆ ದೇವರೇ ಕರ್ನಾಟಕದಲ್ಲಿ ರೇಸ್ ಆಡ್ತಾ ಇದ್ದಂತ ಹುಡುಗರು ಒಳ್ಳೊಳ್ಳೆ ಅದ್ಭುತವಾದಂತ ಗುಳಿಗಳು ಕಟ್ಟಿದ್ದಾರೆ. ಅದು ನೋಡಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಒಬ್ರು ತಪ್ಪ ಒಬ್ರು ಹಿಡ್ಕೊಂಡ್ ಬರ್ತಾ ಇರ್ತಾರೆ. ಇವತ್ತು 50 ಜೊತೆ ಎತ್ತುಗಳು ಬಂದು ಅಂದ್ರೆ ಅಲ್ಲಿಗೆ 50 ಗೂಳಿ ಸಿಂಗಲ್ ಬಂದಿರುತ್ತೆ, 50 ಹಳ್ಳಿ ಕಾರ್ ಬಂದಿರುತ್ತೆ. ಅದೇ ತರನೇ ಮಾಡಿ ರೇಸ್. ಈಗ ಒಂದು ಹಳ್ಳಿ ಕಾರ್ ಹಾಕಿದ್ರೆ ಒಂದು ಗೂಳಿ ಪೇರ್ ಮಾಡ್ತಾರೆ. ಹೌದೌದು, ಅದೇ ತರನೇ ಎಲ್ಲಾ ಕಡೆ ರೇಸ್ ನಡೀತಾ ಇರೋದು. ಯಾವ್ದೋ ಒಂದ್ ಕಡೆ ಮಾತ್ರ ಬರೀ ಹಳ್ಳಿ ಕಾರ್ ಮಾಡ್ತಾರೆ, ಪ್ಯೂರ್ ಹಳ್ಳಿ ಕಾರ್ ಮಾಡ್ತಾರೆ. ಒಂದೊಂದ್ ಕಡೆ ಬಂದ್ಬಿಟ್ಟು ಬರೀ ಗೂಳಿದು ವರ್ಷದಲ್ಲಿ 1-2 ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಎಲ್ಲವೂ ಬೆಟರೇನೆ, ಎಲ್ಲವೂ ಅದ್ಭುತನೇ. ಇದ್ರಲ್ಲಿ ಯಾವ್ದನ್ನು ಕಡೆಗಣಿಸ ಅಂತದ್ ಯಾವ್ದು ಇಲ್ಲ. ಯಾಕೆಂದ್ರೆ ಹಳ್ಳಿ ಕಾರು ಇದನ್ನ ಮಾಡಿದಾಗ ಎರಡರದ್ದು ಕೆಪಾಸಿಟಿ ನೋಡ್ಬೋದು.
ಯಾವುದು ಅನ್ನೋ ತರ. Okay. ಬರೀ ಗೂಳಿನೇ ಬಂದಾಗ ಅದ್ರಲ್ಲೂ ಒಳ್ಳೊಳ್ಳೆ ಪೇರ್ ಮಾಡಿರ್ತಾರೆ. ಹೆಂಗೆ ಗೂಳಿದೇನು ಸ್ಪೀಡು ಅಂತ ನೋಡ್ಬೋದು. ಆಮೇಲೆ ಒಂದು ಗೂಳಿ ಒಂದು 2 ಜೊತೆ ಹಳ್ಳಿ ಕರ ಹಾಕ್ದಾಗ ಅದು ಅದ್ಭುತವಾಗಿರುತ್ತೆ. ಯಾವುದು ಅನ್ನೋ ತರ ಯಾವ್ದೂನು ಇಲ್ಲಿ ಕಡೆಗಣಿಸಂಗಿಲ್ಲ, ಎಲ್ಲ ಅದ್ಭುತವಾಗೇ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಸರ್ ಅಲ್ಲಿ ಕಾಣ್ತಾ ಇರೋಂಥದ್ದು ಸಾಲಿಗ್ರಾಮದಲ್ಲಿ ಗೆದ್ದಿರೋದು. ಓಕೆ, ಅಲ್ಲಿ ದೊಡ್ಡದೊಂದಿದೆಯಲ್ಲ ಸರ್? ನಮ್ಮ ಇಲ್ಲೇ ಪಕ್ಕದಲ್ಲಿ ಮೇಡಮ್, ಇಲ್ಲಿಂದ ನಮಗೆ ನಮ್ಮ ಪಂಚಾಯತಿ ಲಿಮಿಟ್ಸ್ ಅದು, ಅಲ್ಲಿ ಹೆಗ್ಡಳ್ಳಿ ಅಂತ ಅಲ್ಲಿ ಗೆದ್ದಿರೋದು. ಓಕೆ, ಸೊ ನೋಡ್ತಾ ಇದ್ದೀರಾ, ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಲಿಸ್ಟ್ ಇದೆ, ಸಾಕಷ್ಟು ಶೀಲ್ಡ್ಗಳಿದೆ. ಸೊ ತುಂಬಾ ಬಹುಮಾನಗಳನ್ನ ಈ ಒಂದು ರೇಸ್ ಫೀಲ್ಡ್ ನಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ಲ, ARP ಚಂದ್ರು ಅವರು ಈ ಒಂದು ರೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪರವಾಗಿ ಹಾಗೂ ವಿರೋಧವಾಗಿ ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ, ಸಾಕಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಸೊ ಇವರು ಕೊಟ್ಟಂತಹ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಈ ಒಂದು ರೇಸ್ ಫೀಲ್ಡ್ ನಲ್ಲಿ, ಅದು ಕಡಿಮೆ ಸಮಯದಲ್ಲಿ 2 ವರ್ಷದಲ್ಲೇ ಸಾಕಷ್ಟು ಬಹುಮಾನಗಳನ್ನ ಪಡೆದಿದ್ದಾರೆ. ಸಾಕಷ್ಟು ಶ್ರಮ ಇದೆ ಇದ್ರೆ ಹಿಂದೆ, ಯಾಕೆಂತಂದ್ರೆ ಇಷ್ಟೊಂದು ಬಹುಮಾನಗಳನ್ನ ಪಡಿಬೇಕು ಅಂತಂದ್ರೆ ಹಾಗೆ ಬಂದ್ಬಿಡೋದಿಲ್ಲ, ಸಾಕಷ್ಟು ಶ್ರಮ ಇರುತ್ತೆ, ಅದಕ್ಕೆ ಒಂದು ಡೆಡಿಕೇಟ್ ಮಾಡಬೇಕಾಗುತ್ತೆ ಟೈಮನ್ನ. ಸೊ ಇಷ್ಟೊಂದು ಟೈಮನ್ನು ಡೆಡಿಕೇಟ್ ಮಾಡಿ ಅದರಿಂದ ಸಾಕಷ್ಟು ಶ್ರಮವನ್ನು ಕೊಟ್ಟಾಗ ಮಾತ್ರ ಇಷ್ಟೊಂದು ಯಶಸ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ತುಂಬ ಖುಷಿ ಆಯಿತು, ತುಂಬ ಒಂದು ಮಾಹಿತಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿದ್ದೀರಾ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವರ ಒಂದು ಎತ್ತುಗಳನ್ನು ತೋರಿಸೋದು ಬಾಕಿ ಇದೆ. ನೀವು ಇನ್ನೂ ಇವರ ಎತ್ತುಗಳನ್ನು ನೋಡಿಲ್ಲ. 8 ರೇಸ್ ಎತ್ತುಗಳಿವೆ, ಅಷ್ಟೇ ಅಲ್ಲದೆ ಒಂದು ಗೂಳಿ ಕೂಡ ಇದೆ. ಸೊ ಎಲ್ಲ ಎತ್ತುಗಳ ಒಂದು ಪರಿಚಯವನ್ನು ಕೂಡ ಇವರು ಮಾಡಿಕೊಡ್ತಾರೆ. ಸೊ ಅಷ್ಟೇ ಅಲ್ಲದೆ ಇವರ ಕೊಟ್ಟಿಗೆಯನ್ನಂತೂ ನೀವು ನೋಡಲೇಬೇಕು. ಸೊ ತುಂಬ ಹೈಟೆಕ್ ಆಗಿ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ರೇಸ್ ಎತ್ತುಗಳಿಗೋಸ್ಕರ. ಸೊ ಇದೆಲ್ಲ ನೋಡಬೇಕು ಅಂತಂದರೆ ನೀವು ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಾದರೆ ಮತ್ತೆ ಆಗ್ತಾಡ, ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಚಂದ್ರು ಸರ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.